ನಂಗ ನಾಕುಪೆಟ್ಟ ಟಿವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. Managing Director of Naukapeta TV and Managing Trustee of Naukapeta Foundation, working for Baduga community development of many years, 30 plus years of media experience are there, have addressed various colleges, students and motivational speaker idda and our chief guest in Baduga. ಎಲ್ಲರಿಗೂ ಕೈ ಬಂದಿದೆ. ನೀವೆಲ್ಲರೂ ಕೈ ಹೋಗಿ ಮಂಟೆ ಪಟ್ಟಣ ಮಹಿಮೆಯಿಂದ ಓದ್ತೀರಾ? ಏನಕ್ಕೆ ಮಂಟೆ ಪಟ್ಟಣ? ಚುನ 72,000 ನಾಡಿ 72,000 ನಾಡಿ ನಾವು ಹೊಡಬೋದಗಳದ ಮಂಡ್ಯ ಪಟ್ಟು ಕಟ್ಟಿಬಿಳೆ ಮಂಡ್ಯ ಟೈಟ್ ಆಟ ನಂಗೆ ಐದೆಲ್ಲ ಐತೆ ಮಂಡ್ಯ ಕಟ್ಟಿಯಾರ ಎತ್ತೆಲ್ಲ ಪಟ್ಟು ಕಟ್ಟಿಯಾರ ಮಂಡ್ಯ ಕಟ್ಲಿಯೋ ಪಟ್ಟು ಕಟ್ಟಿಬಿಳೆಯೋ ಆ 72,000 ನಾಡಿಯು ಆಕ್ಟಿವೇಟ್ ನೀ ಆಟ ಈಗ ನಂಗೆ ಐದೆಲ್ಲ ಎತ್ತೆಲ್ಲ ಸರಿಗೋ ಮುಟ್ಟಾಡ್ಬೋದು ನಂಗೆಲ್ಲ ಕತ್ತಮಕ ಸರ್ ಮುಟ್ಲೋ ಸತ್ಯ ಮಾಡಿ ಇಲ್ವಾ ಸರಿ 72,000 ನಾಡಿ ಹೊಡಪುದೋಗಟ್ಲೆ ಮಂಡ್ಯಗ ಮೊಟ್ಟಿ ಏಕ ಪಟ್ಟು ಕಟ್ಟೋದು ಮಂಡ್ಯಗ ಮೊಟ್ಟಿ ಏಕ ಮಂಡ್ಯ ಕಟ್ಟೋದು ಒಂದು ಉದಾಹರಣೆಗೆ ಇತ್ತಿತ್ತು. ನಂಗೆ ಅದೇ ನಡೆದು ಕಾಲು ಮುಡ್ದು ಮುಳ್ಳು ಕುತ್ತೀರ ಅವೇನು ಮಂಡಿ ಇಡ್ತಾನ ಕಾಲು ಮುಳ್ಳು ಕುತ್ತಿರ ಏನು ಮಾಡ ಅವೇನು ಮಂಡಿ ಇಡ್ತಾನ ಕಾಲು ಮುಳ್ಳು ಕುತ್ತಿದ್ರು ಏಕ ಮಂಡಿ ಇಡ್ತಾನೋ ಮಿಲಿ ಸೆಕೆಂಡ್ ಎಂಬುದು ಕೂಡ ಮೈಕ್ರೋ ಸೆಕೆಂಡ್ அடுத்து ನ್ಯಾನೋ ಸೆಕೆಂಡ್ ಇದೆಲ್ಲ ಇಯರ್ಲಿಯ ಇದೇ ಮುಗಿಸಿ ಲೇಟ್ ಅದಕ್ಕೆ ಮೊದಲು ಈ ನಾಡಿ ಏನಾದ್ರೆ ಮೂಳೆಯ ಒಂದು ಉಣರು ತುಂಡ್ರ ಆ ಮೂಳೆ ಕೊಟ್ಟದ್ದು ಇಮ್ಮಿಡಿಯೇಟ್ ಸೆಲ್ಪಟ್ರ ಆಗ 72,000 ನಾಡಿಗೂ ಎಲ್ಲಿದ್ದು ಈ ಮಂಡ್ಯದೊಳಗ ಏನಾರ ಸರಿಯಾದ ವಿಧದೊಳಗೆ ಎಂಬುದು ಆರಂಭಿಸಿದ ಆಗ ಅತಿ ಮಾಡ್ಕೊಡೋಮೆ ಮಂಡ್ಯದ ಪಟ್ಟು ಚಿಟಿ ಇರುಕಿ ಕಟ್ಟಿದ ಮೊದಲೇ ಮಂಡ್ಯ ಬರ ಕುರಿಪ ನಿಮ್ಗೆ ಹೆಂಗೂ ಕುಲುವಾಗ ಈ ಪೀರಿಯಡ್ಸ್ ಟೈಮ್ ಒಬ್ಬ ತೊಂದರೆಗೂ ಅಥವಾ ತೊಂದರೆಗೂ ಒಂದು ನೋವು ಬರ நிறைய ಬೆನಿಫಿಟ್ಸ್ ದೋಸೆ ಅನಿಸಲ್ಲ ಆಗ ಈ ಮಂಡ್ಯ ಪಟ್ಟು ಕೊಡಲು ನಂಗೆ ತಯಕವ ನಂಗೆ ಆರೋಗ್ಯವಿದ್ದರೆ ಏನೋ ಬಿಟ್ಟು ಮಾಡುತ್ತೇನೆ ಆಗ ಪೀಸ್ ಎಂಬುದು ಅಮೇದಿ ಇಂದು ಎಲ್ಲರೂ ಪೀಸ್ ಆಯ್ತಿರದೆ ಅಮೇದಿ ಪೀಸ್ ಆಯ್ತಿರದೆ ಉಣ್ಮೆಯ ಯಥಾರ್ಥವ ಒಂದು ಮನದಾಗಿ ಆಡಿ ಕುಡಿದು ನಾ ಏನವ್ವ ಏನಪ್ಪ ಮನೆಗೆ ಹೋಗಕ್ಕೆಲ್ಲ ಕುಡಿದು ಒಂದು ಜನಗ 2 ಅವರಾವುದು ಈಗ ಗಣ ನಾನಿದ್ದೇ ಇಲ್ಲೇ ನೋಕ ಕೈತಿದ್ದೆ ವೆರಿ ಗುಡ್ ಎಲ್ಲ ಕ್ಲಾಸ್ ಮಾಡ ಯಾಕಂದ್ರೆ ಈಗೆಲ್ಲ ಒಂದು ಮನದಾಗ ಗಣ ಮುಂದೆ ಏನೈತೆ ಹೇಳಿದೆ ದೊಡ್ಡ ಜೊತೆ ಐತಿ ಇದ್ಯಾವಾಗ 5% ಕೈತಿದ್ದಿ ನೆಂಚಿನ ಮತ್ತು 95% ಏನಾಯ್ತು ಎಲ್ಲಿವರೆಯೋ ಜಾಮ ಇಲ್ಲ ಅನ್ನೆಯರ ದಿನ ಮೇಲೆ ಬಂದ್ರ ತಂದೆಯರ ದಿನ ಮೇಲೆ ಬಂದ್ರ ಏಕೆ ಮಾತಿ ಜನ ಬಂದ್ರ ಏಕೆ ಜನ ಬಂದ್ರ ಯಾವ್ದು ರೀಸನ್ ಈ ಮುಖ್ಯವಾದ ಇತ್ಮಾಕು ಜನ ಬಂದ್ರ ಇರ್ತೇನೆ ಮದರ್ಸ್ ಡೇ ಫಾದರ್ಸ್ ಡೇ ಬೇರೆ ಒಂದು ಜನ ಇದೆಲ್ಲ ಏನಾಗೈತೆ ಬಂದ್ರ ಕನ್ಸ್ಯೂಮರ್ ಡೇ ವರ್ಲ್ಡ್ ಕನ್ಸ್ಯೂಮರ್ ಡೇ ಏನಾಗೈತೆ ಬಂದ್ರ ರೀಸನ್ ಬೇರೆ ಒಂದೂನಲ್ಲ ಎಂದು ಅಪ್ಪನ ಮಕ್ಕಳು ಗೆಲ್ಲಿಸಿದ್ದು ಬಿಟ್ಟು ಅಪ್ಪನ ಮಕ್ಕಳೆಲ್ಲ ಅನಾದೆ ಆಗ್ಬಿಟ್ರು ಆಗ ಅಪ್ಪನ ಮಕ್ಕಳೆಲ್ಲ ಏನ್ ಮಾಡುದ ಆಗ ಏನ್ ಮಾಡೋಣ ಒಂದು ಜನರಿಗೆ ಆ ಒಂದು ದಿನ ಹ್ಯಾಪಿ ಫಾದರ್ಸ್ ಡೇ ನಂಗೆ ಫೋನ್ದಾಗ ಒಂದು ಮೆಸೇಜ್ ಆಗಿಲ್ಲ ಇಲ್ಲ ಆಗ ಸ್ಟೇಟಸ್ ಆಗ ಅಪ್ಪನ ಕೂಡ ಗಣಪತಿ ಜಾಮ ಇದೆ ನಮ್ಗ ಹ್ಯಾಪಿ ಫಾದರ್ಸ್ ಡೇ ಏನ್ ಮಾಡೋಣ ಸ್ಟೇಟಸ್ ಆಗ್ತಿತ್ತು ಅವ್ವಯ್ಯ ಕೂಡ ಗಣಪತಿ ಜಾಮ ಇದೆ ಹ್ಯಾಪಿ ಮದರ್ಸ್ ಡೇ ಸ್ಟೇಟಸ್ ಆಗ್ತಿತ್ತು ಅಷ್ಟೇ ಎಲ್ಲ ಎಂದು ನಂಗೆ ಸಂತೋಷ ಎಳಂದಿತ್ತು ಅದನ್ನೆಲ್ಲ ಏನ್ ಮಾಡ್ರ ಒಂದು ಜನವಾತಾಟ್ರ ಈಗ ಬಡಗರ ಡೇ ಬಡಗರ್ ತಿನ್ಬೇಡ ಏಗು ಬಂದ್ರ ಏಗು ಬಡಗರ್ ತಿನ್ಬೇಡ ಏಗು ಬಡಗರ್ ಡೇ ಮೇ ಆಯ್ತು ಮೇ 15 ಆದ್ರೆ
ಈಗ ಬಡಗರ ತಿರುವಳ ಸ್ಟಾರ್ಟ್ ಆಗ್ತದ ಈಗ ಒಂದು ಬಡಗರ ತಿರುವಳ ಮಾಡೋದು 50 ವರ್ಷದ ಮೊದಲು ಬಡಗರ ತಿರುವಳ ಇಲ್ಲ. ಸೊ ಒಂದು குறிப்பிட்ட ಒಂದು ವರ್ಷದೊಳಗೆ ಬಡಗರ ತಿರುವಳ ಸ್ಟಾರ್ಟ್ ಆಯ್ತು. ಏ ವರ್ಷ ಅಂದ್ರೆ 1989 ಏನಕ್ಕೆ ಈ ಮಾತು ಏನು ಅಂದ್ರೆ ನಾಯಿ ಕಾಲೇಜ್ ಕೊಡಕಾಕು ಇನ್ನೊಂದ್ಸರಿ ಕೆಲ್ಸಕ್ಕೆ ಹೋಗಾಕು ಫಾರಿನ್ ಹೋಗಾಕು ಎಲ್ಲಿ ಬೆಟ್ಟಿರಾಕು ಆಗ தாரூக்கு நீங்க வேற கேட்டாரா இதேனா என்ன படகா ஸ்டே அப்படினா படகா டே அப்படின்னு சொல்லி வருது அப்படினா என்ன நீங்க ஃப்ரெண்ட்ஸ் க்ளோஸ் ஃப்ரெண்ட்ஸ் கேட்டாரா இது எப்படில இந்த மாதிரி படகா டே வருதுன்றத எனக்கு தெரியாதுன்னு கேவலமா பெருமையா கேவலமா பெருமையா ஆனா அது ಬೇಡ ಈ ಬಡಗರ ತಿರುವಳ ಏನು ಸ್ಟಾರ್ಟ್ ಆಯ್ತು May 15 1989 May 15 ಏಕೆ ಸ್ಟಾರ್ಟ್ ಆಯ್ತು ಅತ್ತೆ ಒಂದು ಕೇಳಿದ್ರಲ್ಲ ಊಟಿದವರು ಒಂದು ದೊಡ್ಡ ರ್ಯಾಲಿ ನೋಡು ನಂಗೆ ಅವಕ್ಕೆಲ್ಲ ಒಂದು 1 ಲಕ್ಷ ಜನ ಸೇರಿದು ಒಂದು ರ್ಯಾಲಿ ಊಟಿದವರು ದೊಡ್ಡ ರ್ಯಾಲಿ ಅದು ಅತ್ತ ಫಸ್ಟ್ ಅಂಡ್ ಲಾಸ್ಟ್ ರ್ಯಾಲಿ ಕೂಡ ಇದೆ ಬಡಗ ಕಮ್ಯುನಿಟಿ ದೊಡ್ಡ ರ್ಯಾಲಿಗೆ 89 ನ ನಡೆದಿದೆ ಇನ್ನೂ ಜನಗಳು ಅಥವಾ ಒಂದು ದೊಡ್ಡ ರ್ಯಾಲಿ ನಡೆದ್ರೆ ನನಗೆ ಸಂದರ್ಭ ಸಿಕ್ಕಿಲ್ಲ ಆಗ 89 1 ಲಕ್ಷ ಜನ ಕೂಡಿ ಊಟಿದವರು ಕೂಡಿ 1 ಲಕ್ಷ ಜನ ಊಟಿ ಕುಡಿದ್ರು ಊಟಿ ಎತ್ತಕ್ಕ ಸ್ತಂಭಿಸಿತು ಊಟದೇ ಸ್ತಂಭಿಸಿತು ಎಲ್ಲಿ ನೋಡಿ ಬೆಳೆ ಕೊಡ್ತಾರೆ ಗಂಡುಗಳೆಲ್ಲ ಮಂಟ ಕಟ್ಟಿದಾರ ಎಮ್ಮಕ್ಕೆಲ್ಲ ಮಂಡೆ ಪಟ್ಟು ಕಟ್ಟಿದಾರ ಎಲ್ಲ ಬೆಳೆ ಬಟ್ಟೆ ಉಟ್ಟು ಆ ಒಂದು ರ್ಯಾಲಿ ಒಪ್ಪನೆ ಏನಕ್ಕಾಗಿ ಮೇನ್ ಏನ್ ಮಾಡುದು ಅಂದ್ರೆ ಒಂದು 2 ಕೋರಿಕೆ ಬಿತ್ತು ಮುಖ್ಯವಾದ ಕೋರಿಕೆ 2 ಕೋರಿಕೆ ಒಂದು ಬಡ ಸಮುದಾಯದ ಆದಿವಾಸಿ ಪಟ್ಟಿಯಲ್ಲೂ ಸೇರ್ತದು ಏನ ಆದಿವಾಸಿ ಪಟ್ಟಿಯಲ್ಲಿ ಅಂದ್ರೆ ಏನ ಇಂಗ್ಲಿಷ್ ಮಾತಾಡೋದು ಟ್ರೈಬಲ್ ಸ್ಟೇಟಸ್ ಬಡಗ ಕಮ್ಯುನಿಟಿಯ ಟ್ರೈಬಲ್ ಸ್ಟೇಟಸ್ ಸೇರ್ತದೆ ಎರಡಾவது ಏನಾಗೆ ಬೆಲೆ ಬೇಕು ಇದು ಮಾತ್ರ ನೆರೆಯ ಕೋರಿಕೆ ಅದು ಮುಖ್ಯವಾದ ಒಂದು 2 ಕೋರಿಕೆ ಬಿತ್ತು ಇದು ನಡವನೆಗ ಆಸದ ಜನ ಒಂದು ಕೂಡಿದವನ ಏನ್ ಮಾಡಿದ್ರು ಅಂದ್ರೆ ಇಂದೋಡ ನಂಗೆ ಈ May 15 ಬಡಗಡೆ ಕೊಂಡಾಡುವ ಸೊ ಅಟ್ಲೀಸ್ಟ್ ನಂಗೆ ಇಲ್ಲಿರೋ ಬಡಗರು ಉಣರು ನಂಗೆ ಏನಾಗ್ತ ಚಿಕ್ಕಿ ಬಿಟ್ಟುಬಿಟ್ಟು ಅದನ್ನ ಬಡಗರ ದಿನಗಳ ಕೊಂಡಾಡೋದು ಅಂತ ಎಷ್ಟು ಬಂದತ್ತೆ 1989 ಸೊ ಈಗ 1989 ಅಂತೂ ಏನಾಗ್ತದೆ ತಾನೆ 1989 ಕರೆಕ್ಟ್ ತಾನೆ ಉಣ್ಮೆ ತಾನೆ ಈಗ ಬಡಗರಿಗೆ ಏಕೆ ಕೊಂಡಾಡಿದ್ರು ಅಂತ ಅರ್ಥ ಹೇಗೂ ಕೊಂಡಾಡಿದ್ರು ಅಂತ ಅನಿಸ್ತಾ ಈಗ ಧಾರಾವಾಹಿ ಕ್ಷೇತ್ರ ಬದಲಿ ಆಗಕ್ಕ ಪೆರ್ಮಿ ಆಗಾಗ್ತಾನೆ ಪ್ರತಿ ಆಗಾಗ್ತಾನೆ ಈಗ ಆ ಇಲ್ಲಿರೋ ಬಡಗರು ಪೀಸ್ ಆಯ್ತಿತ್ತು ಅದನ್ನ ಬಡಗರ ದಿನಗಳ ನಂಗೆ ಏನ್ ಮಾಡಿದ್ರು ಕೊಂಡಾಡಿ ಅಷ್ಟೇ ಈಗ ಮುಂದೆ ಬಡಗರ ದಿನಗಳ ಕೊಂಡಾಡಲೆ ಸೇವೆ ಪಡಲೆ ಯಾಕಂದ್ರೆ ಆನಂದವಾಯಿತು ಎಂದು ಈ ಬಡಗರು ಹೋಸೋದು ಬಾಲಿಗೆ ಬಂದವ ಅಂತ ಏನ್ ಮಾಡಿದ ಬಡಗರ ದಿನಗಳ ಕೊಂಡಾಡಿದ್ದು ಅದೇ ಬಂದು ಇಂಟರ್ನ್ಯಾಷನಲ್ ಪೀಸ್ ಟೈಮ್ ಬಡಗರ ಐತಿಲ್ಲ AMC ಬಡಗರ ಐತಿ ಮುಂದೋರ್ದು ಸಿಗ್ಗಾನೋ ಮುಂದೋರ್ದು ಸಿಗ್ಗಾಯ್ತು ಎಂದು ಮುಂದೋರ್ದು ಸಿಗ್ಗಾಯ್ತು ನಂಗೆ ಹಣೆ ಆಳ ನಂಗೆ ಹೇಳಂದಿತ್ತು ಯಾವ ಬಡಗರು ಈಗ ನಾ ಇದೆ ಈ ಬಟ್ಟೆಯೋಡ ನಮ್ಮ ಮನೆಗೆ ಬಿಟ್ಟರು ದೂರ ನೋಡ್ಲೆ ಏನೋ ಬಡಗ ಅಂತ ಸರಿತಾನೆ ಇದು ಒಂದು ಡ್ರೆಸ್ ಅಲ್ಲ ಒಂದು ಕೋಟ್ ಸುಟ್ಟಿಗೆ ಒಂದು ಇದು ಮಾಡಲೆ ಏನೋ ಬಡಗ ಒಂದು ಅಡೆಯಾಳ ಕಂಪ್ನಿ ಮಾಡಿದ್ರ ನೋಡಿ ಯಾರೇ ಮತ್ತೆ ಈಗ ಒಂದು ಮಂಟೆಗೆ ಪಟ್ಟು ಕಟ್ಟಿ ಒಂದು ಇದು ಮಾಡ್ಕೊಂಡು ಮುಂದೊತ್ತು ಹೋಗಲೆ ಅದು ಬಡಗ್ತೀವಿ ಯಾರ ಹಿಂದೆ ಮೊದಲೇ ನಂಗೆ ಬಡಗರು ಅರ್ಥ ಮಾಡಿರೋ ಮುಡಿಯ ಆಗ ಎಂದು ನಂಗೆ ಅಡೆಯಾಳ ಬಿಟ್ಟಬೋ ನಂಗೆ ಅಡಗರ ಅಮೇಜಿಗ ಬಂಗ ಗುಡ್ ಪಾಯಿಂಟ್ ಬೇರೆ தாழ்வே பட்டுக்கட்டத்துல அம்மனுக்கு ಅವ್ವಗೂ ಕೂಡ ಈಗ நிறைய ಪಟ್ಟುಕಟ್ಟೋದಕ್ಕೆ ಎಸ್ಟೇಟ್ ಮಾಡಿ ಅವಕ್ಕೆ ಆ ಪಟ್ಟವೂ ಕಟ್ಟುದಿಲ್ಲ ನಾನು ನೋಡಿದವರೆಗೂ நிறைய ಅವ್ವಗೂ ಪಟ್ಟು ಕಟ್ಟುದಿಲ್ಲ ಯಾಕಂದ್ರೆ ಅದು ಒಂದು ಮಂಡಲ ಪಾದ್ಯ ಒಂದು ಏನಿದೆ ಅಂದ್ರೆ ಇವಾಗ ಮಂಡಲ ಅದನ್ನ ಪಟ್ಟು ಕಟ್ಟುದಿಲ್ಲ ಪಾದ್ಯ ಒಂದು ಅದು ಎಣಸಲು ಅದು ಅಟ್ಲು ಹೂವಿನ ಅದನ್ನ ಈಗ ಕಟ್ಟುದಿಲ್ಲ ಯಾಕಂದ್ರೆ நிறைய ಮಾತು ಮಂಟೆಗೆ ಏನು ಕೊಟ್ಟುದು ಅಂದ್ರೆ ಬ್ಯೂಟಿ ಪಾರ್ಲರ್ 500 ಕೊಟ್ಟರೆ ಈಗ ಜಾಸ್ತಿಯಾ ಏಸಿಗಿಲ್ಲ 1000 ರೂಪಾಯಿ 10,000 ಮಂಟೆ ಸರಿ ಈಗ 10,000 ಕೊಟ್ಟು ಮಂಟೆ ಕತ್ತರಿಸ್ಕೊಂಡಿದ್ದೀವಿ ಒಂದು ಮದುವೆ ಮಾಡೋದು ಬಿತ್ತು ಒಂದು ಮದುವೆ ಮಾಡೋದು ಇಲ್ಲ ಒಂದು ಮದುವೆ ಮಾಡೋದು ಎಷ್ಟು ರೂಪಾಯಿ ಸೆಲವ ಎಷ್ಟು ಸೆಲವ ಸುಮಾರು ಎಷ್ಟು
ಬೇಕಾದ್ರೆ ಒಂದು ಮದುವೆ ಮಾಡೋದ್ರೆ ಸುಮಾರು ಎಷ್ಟು ಬೇಕು? 5 ಲಕ್ಷ ಮೇಲೆ ಎಷ್ಟು? 5 ಲಕ್ಷ ಮೇಲೆ 10 ಲಕ್ಷ ಸರಿ, ಕಮ್ಮಿ, ವೆರಿ ಮಿನಿಮಮ್. ಮದುವೆ ನಡೆದದ್ದು ವೆರಿ ವೆರಿ ಮಿನಿಮಮ್ ಸೆಲ್ವದ ಮದುವೆ ನೋಡೋದ್ರೆ ಎಷ್ಟು ಸೆಲ್ವ? ಆದ್ರೆ ಸಮುದಾಯ ಅಂಗೀಕರಿಸಿದ ಮದುವೆ ಆಡುದು, ಸಮುದಾಯ ಅಂಗೀಕರಿಸಿದ್ದೆ ಆಡುದು, ಸಮುದಾಯ ಎಲ್ಲ ಅಕ್ಸೆಪ್ಟ್ ಮಾಡೋದು. ಎಲ್ಲಂತ ಕಂಟಿನ್ಯೂ ಆದ್ರೆ ಒಂದು 4 ದೊಡ್ಡ ಮಕ್ಕಳ ಇದ್ದು ಮದುವೆ ಬೇಸಿಗೆ ಮದುವೆ ನೋಡೋದ್ರಲ್ಲಿ ಎಷ್ಟು ಸೆಲ್ವ? 3 ಲಕ್ಷ. ಇನ್ನೂ ಅಪ್ಪರ ಕಮ್ಮಿ ಇದೆ, ಇನ್ನೂ ಕಮ್ಮಿ, ಇನ್ನೂ ಕಮ್ಮಿ ಇದೆ. ಇನ್ನೂ ಕಮ್ಮಿ ಇದೆ. ಈಗ ಈಗ ಇದೇ ಒಂದು ದೋಷಕಾಲ ಗುದ್ದಾಡೋದು. ಒಂದು ಮದುವೆ ಅತ್ಯಂತ ನಡೀತಿಲ್ಲ. ಗಂಡು ಮನೆಗೆ ಏನು ಸೆಲವಾರ, ಹೆಣ್ಣು ಮನೆಗೆ ಏನು ಸೆಲವಾರ? ಒಂದು 23 ವರ್ಷ ಮುಂಚೆ, ಒಂದು 5 ವರ್ಷ ಮೊದಲು ಹೆಣ್ಣು ಮನೆಗೆ ಸೈ ನಿಂತದು, ಬಟ್ಟೆ ಎತ್ಬಿಡುದು. 30 ವರ್ಷ 50 ವರ್ಷ ಮೊದಲು ಒಂದು ಮದುವೆ ಪದ ಇದ್ರೆ ಸುಮಾರು ಏನು ಸೆಲವಾಯ್ತು? ಒಂದು ಕಲಾಚಾರದ ರೀತಿಯ ಅಂಗೀಕರಿಸಲ್ವ ಅದಲ್ಲ, ಬೇರೆ ಏಳು ಸೆಲವು ಬೇರೆ. ಹೆಣ್ಣು ಮನೆಗೆ ಏನು ಸೆಲವಾಯ್ತು, ಗಂಡು ಮನೆಗೆ ಏನು ಸೆಲವಾಯ್ತು? ಇಟ್ಟು ಸೆಲವು, ಏಳು ಸೆಲವು ಬೇರೆ. ಬಟ್ಟೆ ಸೆಲವು ಹೆಣ್ಣು ಮನೆಗ ಗಂಡು ಮನೆಗಾ? ಎರಡು ಮನೆಗಾ? ಸರಿ, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಹೆಣ್ಣು ಮನೆಗೆ 1 ಪೈಸಾ ಬಡಗುರು ಮದುವೆದಾಗೆ, ಇದು ನೀವೆಲ್ಲ ಒಳಗಾರೋದು. ಬಡಗುರು ಮದುವೆದಾಗೆ ಒಂದು 50 ವರ್ಷ ಮೊದಲು ನಡೆದ ಮದುವೆದಾಗೆಲ್ಲ ಹೆಣ್ಣು ಮನೆಗ ಒಂದೇ ಒಂದು ಸೆಲವಿಲ್ಲ, 1 ಪೈಸಾ ಸೆಲವಿಲ್ಲ. ಅಂತ ಹೆಣ್ಣು ಸಮುದಾಯ ಬಿತ್ತು, ಹೆಣ್ಣು ಸಮುದಾಯ ಸೊತ್ತು. ಈ ಸಮುದಾಯ ಹೆತ್ತೆ ಕೊಂಡಾಡುವ ಸಮುದಾಯ, ಹೆತ್ತೆ ಕೊಂಡಾಡೋಣ. ಆಗ ಈ ಸಮುದಾಯದಾಗೆ ಒಂದು ಹೆಣ್ಣು ಬಕ್ಕ ಆಸ ಒಂದು ಮರಿಪು, ಆಸ ಒಂದು ವ್ಯಾಲ್ಯೂ. ಸೆಲವಿಗಾಗಿ ಹೆಣ್ಣು ಮದುವೆ ಕೇಳಿ ಬಂದ್ರಲ್ಲ. ಗಂಡು ಮನೆ ಏನ್ ಮಾಡ್ಯಾರ ಅಂದ್ರೆ ಒಂದು ಕೊಟ್ಟು ಒಂದು ಹೆಣ್ಣು ನೋಡಿ, ಹೆಣ್ಣುಗೂ ಗಂಡುಗೂ ಒಪ್ಪಿಗೆ ರೂಪದ ಇದೆ. ದೊಡ್ಡ ಹೋಗಿ ಒಂದು ಕಟ್ಟಿಯಾರ. ಎಷ್ಟು ಒಂದು ಕಟ್ಟಿಯಾರ? 200 ರೂಪಾಯಿ. ಇದು ಆ ಕಾರಣ 200 ರೂಪಾಯಿ ಕಟ್ಟಿದ್ದಾರೆ. ಅದೇ 200 ರೂಪಾಯಿ ನೋಡಿದೆ ಅಲ್ಲ, 200 ರೂಪಾಯಿ ಏನಾಗಿ ಕಟ್ಟಿದ್ದಾರೆ ಅಂದ್ರೆ ಆ 200 ರೂಪಾಯಿ ಹಣ ಬೀಸುತ್ತ ಗಂಡು ಮನೆಯಿಂದ 200 ರೂಪಾಯಿ ಹಣ ಕೊಟ್ಟಾರಲ್ಲ, ಆ 200 ರೂಪಾಯಿ ಹಣ ಬೀಸುತ್ತ ಹೆಣ್ಣು ಮನೆಯ ಹೆಣ್ಣು ತೇವೆಯಾದ ಬಟ್ಟೆ. ಬಟ್ಟೆ ಏನ ಉಂಡು ಮತ್ತೆ ಹೆಣ್ಣು ಬಟ್ಟೆ. ಈಗ ಆ ಬಟ್ಟೆ 200 ರೂಪಾಯಿ ಏನ್ ಬಿಚ್ಚುವ ಈ ಮನೆ ಬಂದಿದ್ದೆ ದಾರ ಬಿಟ್ಟೆ. ಈಗ ಒಂದು 5 ಮುಂಡುಟ್ಟ ಎತ್ತಿ ಮುಂಡುಟ್ಟಿಯ ಆ ಒಂದು ಮುಂಡಟ್ಲೆ ದಾರ ಬಿಟ್ಟು ಕೂಡ ಹೋಗ್ತಾನೆ. ಮನೆ ಒಂದು 2-3 ಮುಂಡಟ್ಲೆ ಮಾತಿ ದಾರ ಬಿಟ್ಟು ಉಟ್ಕೊಳ್ಳೋದು ಸರಿತೇನೆ. ಆಗ ನಮ್ಮ ಬಟ್ಟೆಗೆ ದೊಡ್ಡ ಹೋರಾಟ ನನಗೆ ಕಡೆಯ. ಈಗ ಮನೆದಾಗ ಒಂದೊಂದು ಮನೆದಾಗಿ ಬೀರೋದಿಗೆ ಏನಿದೆ, ಅಡಿಕೆ ಬಿತ್ತದು. ಸರಿ, ಅಡಿಕೆ ಬಿತ್ತದು. ಒಂದು ಪೊಡವೆ ಕೀರಾದ ಉಳಿದ್ರೆ 200 ವರ್ಷ ಉಡಾಕು. ಒಂದು ಪೊಡವೆ ಕೀರಾದ ಉಡಾಕು ಅಂತಂದ್ರೆ ನಿಜ ಒಂದು ಪೊಡವೆಯೇ ಕಟ್ಟಿದ್ರು ಕೂಡ 200 ವರ್ಷ ಒಂದು ಪೊಡವೆ ಉಡಾಕು. ಯಾಕಂದ್ರೆ ಪೊಡವೆ ಮುಟ್ಟು ಕೀರ್ದು ಮುಡಿಯ ನೋಡಿದ್ದೇನೆ. ಈಗ ಮುಂಡು ಅಂದ್ರೆ ಕೂಡ ಈಸಿ ಹಾಕಿರೋ ಪೊಡವೆ ಕೀರ್ದು ಮುಡಿ ನೋಡಿದಿರ. ಆ ಒಂದು ಪೊಡವೆ ಉಡಿದ್ರೆ 200 ವರ್ಷ ಉಡಾಕು. ಒಂದು ಪೊಡವೆ ನಂಗೆ ಎಷ್ಟು ವರ್ಷ ಇದ್ದೀನೋ, 5 ವರ್ಷ ಇದ್ದೀನೋ, 6 ವರ್ಷ ಇದ್ದೀನೋ, 80 ವರ್ಷ ಇದ್ದೀನೋ ಮರಿಯೋ. ಆದ್ರೆ ಮನೆ ವರ್ಷಗ 4 ಪೊಡವೆ 5 ಪೊಡವೆ ಬೀರೋದವ ನೋಡ್ರೆ ಒಂದೊಂದು ವರ್ಷ ಒಂದು ಪೊಡವೆ ಹಿಂಗೂ ಒಂದು ಪೊಡವೆ ವರ್ಷಗ ಒಂದು ಪೊಡವೆ. ಅದೆಲ್ಲ ಆ ಕಾಲ. ವೆರಿ ಗುಡ್ ಹೇಳೋ. ಈಗ ವಾಷಿಂಗ್ ಮಾಡಿ ನೋಡಿ, ಚೆನ್ನೈ ಸಿಲ್ಕ್ಸು, ಕಡಪ ಸಿಲ್ಕ್ಸು ಅದೆಲ್ಲ ಇದೆ.
ನಂಗೆ ಮನೆ ಬೀರೋದಲ್ಲ ಒಂದೊಂದು ಮನೆ ಜಗತ್ತಿ ಒಂದೊಂದು ಮನೆ ರಾಜ ಏನೇನೋ ಒಂದೊಂದು ಮನೆಗೆ ಅಡಿ ತಿಂದಿದ್ದು. ಈಗ ಮುಂದಿನ ಇದಿರ್ತುನೆ ಏನಾಗ್ತು ತುಂಡು ತುಂಡು ಅಯ್ಯನು ಮನೆ ಗಂಡುಮಕ್ಕಳು ಹುಟ್ಟುತ್ತಾರೆ ಹೆಣ್ಮಕ್ಳು ಹುಟ್ಟುತ್ತಾರೆ ಸಲ ಒಂದು ಇಲ್ಲ. ಈಗ ತನಿ ಬಟ್ಟೆ ಆಸೆ ಬಟ್ಟೆ ಉಳಿದು ಮುಳಿದಲ್ಲ ಪೀಸ್ ಆದ ಕಾರಣ ಇದು ಮುಖ್ಯವಾದ ಕಾರಣವ. ಬಡವರನ್ನ ಪೀಸ್ ಆದದ್ದು ಇದೊಂದು ಮುಖ್ಯವಾದ ಕಾರಣವ. ಎಂದು ನಂಗೆ ಬಟ್ಟೆ ಅಡೆಯಾಳ ಆಗ 200 ರೂಪಾಯಿ ಕೊಟ್ಟ ಹಣದವ್ರಿಗೆ ಹೆಣ್ಣು ಮನೆ ಏನ್ ಮಾಡ್ಯಾರಲ್ಲ ಹೆಣ್ಣು ವಿದ್ಯಾಭ್ಯಾಸ ಬಟ್ಟೆ ಆ ಹೆಣ್ಣು ಮನೆ ಒಂದು ಹಾಕ ಬಂದ್ರೆ ಇಟ್ಟು ಸೊಪ್ಪು ಈಗ ಇಟ್ಟು ಸೊಪ್ಪು ಏನ್ ಬೇಕು? ಈಗ ಒಂದು ಮನೆ ಇಟ್ಟು ಸೊಪ್ಪು ಮಾಡೋದು ಒಂದು 50 ವರ್ಷ ಮುಂದೆ ಏನ್ ಬೇಕು? ಅಕ್ಕಿ ಬೇಕು, ಬೇರೆ ಸಕ್ಕರೆ ಬೇಕು, ಸಕ್ಕರೆ ಇರೋದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅದನ್ನ ಮಟ್ಟದ ಹೊರಸ ನೀಸ್ನ ಮತ್ತೊಬ್ಬರಿಗೆ ಒಂದು ಗೋಧುಮೆ ಭತ್ತ ಅಥವಾ ಹಾಕಿನಿದ್ದವನ್ನ ನಮ್ಗೆ ಅದೆಲ್ಲ ಆಕ್ಚುಲ ಅದು ಒಂದು ವಿಷಯ. ನಂಗೆ ಸಕ್ಕರೆ ಸಿಟಿ ಈಗ ಸಮೀಪವಾದ ನಂಗೆ ಬೆಲ್ಲ ಹೊರಸುದ ನಂಗೆ ಈಸಿದ್ದು. ಅಕ್ಕಿ ನಂಗೆ ಈಸಿದ್ದಿಲ್ಲ. ಅಕ್ಕಿ ಮೊದಲು ನಂಗೆ 50 ವರ್ಷ ಮೊದಲೆಲ್ಲ ನಾವು ಪೆರುಗೋರ ಅಕ್ಕಿ ನಂಗೆ ಈಸುದೇ ಇಲ್ಲ. ಏನಂದ್ರೆ ನಂಗೆ ಸರಿ ಭತ್ತ ಇಟ್ಟು ಎರಿಗೆ ಇಟ್ಟು ಎಲ್ಲಾ ಕೊಡು ನಂಗೆ ಸರ ಅದರ ಬಿಟ್ಟು ಬೇರೆ ಬೇರೆವಾದ ಗುಣವನ್ನು ನಂಗೆ ಮಾಡಿದ್ವಿ. ಅದರ ಬಿಟ್ಟು ಏಕಂದ್ರೆ ನಮ್ಮ ಮನೆ ಒಂದೊಂದು ಮನೆಯಲ್ಲಿ ಬಲ್ಲ ತುಂಬಾ ಭತ್ತ ಅಂದಾರ. ಬಲ್ಲ ಪೆಟ್ಟಿಯಿಂದ ಕೇಳಿಕೊಡಿದ್ರ ಒಂದು ದೊಡ್ಡ ಪೆಟ್ಟಿ ಹತ್ರ ಆ ಪೆಟ್ಟಿಗೆ ಹೋಗಾಸ ಆಸಗ ತಿಂಬುದು ಆಸಗಟ್ರ ಒಂದು ತಣ್ಣೀರಿಗೆ ಪೆಟ್ಟ ಸಮುದಾಯ ಇತ್ತು. ನಂಗೆ ತೇರೆ ಮುದ್ರ ಹೊರಸುದ 1 ವರ್ಷ ಮೇವುದಲ್ಲಿಯೋ 1 ವರ್ಷ ಗಾಯ ಬೀಸಿದೆಯೋ ಹೊರಾಸ್ ಮನೆ ಬಿಟ್ಟು ಹೊರಾಸ್ ಕಡೆಯದಲ್ಲಿಯೋ ನಂಗೆ ತಿಂಬುದು ನಂಗೆ ಅಂಜನೇನೇ ಇಲ್ಲ. ಎಲ್ಲವೇ ನಂಗೆ ಸರಳ. ಇಂದು ಒಂದು 10 ಜನ ಮೇವು ಇರುತ್ತ ಮನೆಗೆ ಹೊರಾಸ್ ಕೊಡೋದು ನೋಡಿದೆ. ನಮ್ಗೆ ತಿಂಬುದು ಏದಾದ್ರು ಅರ್ದೆಯಾ? ತಿಂಬುದು ಏದಾದ್ರು ಅರ್ದೆಯಾ? ಪೀಸ್ ಆಯ್ತವ? ಪೀಸ್ ಪೀಸ್ಫುಲ್ ಆಯ್ತವ? ಪೀಸ್ ಆಯ್ತವ? ಆಗ ಎಲ್ಲಿಂದ ಪೀಸ್ ಆಯ್ತು ಅಂತ ತೋರೋಣ. 50 ವರ್ಷ ಮುಂದೆ ನಂಗೆ ಅಯ್ಯನೋ ಎತ್ತೀಯೋ ಬುದ್ಧಿಸಾಲಿಯ ಮುಟ್ಟಾಡ ಇಲ್ಲ ಮುಟ್ಟಾಡೋ ಕೈ ಏನ್ ಅಯ್ಯ ಮುಟ್ಟಾಡು, ಏನ್ ಅಯ್ಯನ ಅಯ್ಯ ಮುಟ್ಟಾಡು, ಏನ್ ಎಂತ ಮುಟ್ಟಾಡು ಇವ್ ಕದಾರಾಗ ಹಚ್ಕೊಂಡ್ತಾರಿದ್ದೀರ. ನಂಗೆ ಒಂದು ಸಂಕಟ ಆಯ್ತು. ಏನೋ ಒಂದು ಸಂಕಟ ನಂಗೆ ಟ್ರೀಟ್ಮೆಂಟ್ ಮಾಡಿದ್ದ ಅಯ್ಯನದೇ ಅಂತ ಏನ್ ಮಾಡ್ಯಾರ? ಏನ್ ಮಾಡ್ಯಾರ? ನನಗೆ ಎತ್ತ ಮೇಲೆ ಮದ್ದು ಮಾಡ್ಯಾರ, ಗಾಯ ಮದ್ದು ಮಾಡ್ಯಾರ, ಒಂದು ಬೇರೆ ಸಂಕಟ ಬಂದ್ರೆ ಒಂದು ಮದ್ದು ಮಾಡ್ಯಾರ. ದಿಷ್ಟಿ ಆಗ್ತಂದ್ರೆ ಏನ್ ಮಾಡ್ಯಾರ? ಮಾಸದ ಐಕ್ಯಾರ. ಏನೇನು ಹೋಗ್ತಿತ್ತು ಐಕ್ಯಾರ? ಬೇರೆ ಕಸಿಕಿಲು ಬಣ್ಣ ಬೇರೆ ನಂಗೆ ಸಾರಿ ಏನ್ ಆಡದೆಯೋ ಅದನ್ನ ಬಿಟ್ಟು ಇತ್ತು 3 ತಿರ್ಕೋದಿ ಏನ್ ಮಾಡ್ಯಾರ? ಹಾಕಿ ಕಿಚ್ಚಿಗೆ ಹಾಕ್ತಾರ. ಸರಿಯಾ? ಅಷ್ಟೇ ಆಡ್ತು. ಈಗ ದರಾಲ್ ಮಾಡಿದ್ರು ಅಲ್ಲ ಒಲೆಗೆ ಕಿಚ್ಚುಗ ಹಾಕುದು. ಮನೆ ಏನ್ ಹೇಳೋದೀಗ ಕಿಚ್ಚು ಹೊಡುದಿಲ್ಲ, ಒಲೆ ಹೇಳದೆ. ಈಗ ಪೀಸ್ ಆಯ್ತಲ್ಲ, ಪೀಸ್ ಆಯ್ತಲ್ಲ. ಈಗ ಪೀಸ್ ಏಸದ ವಿಷಯ ಪೀಸ್ ಆಯ್ತು ನೋಡಿ. ಇದು ನಿಂಗೆ ಕಾಣುತ್ತದೆ, ನಂಗೆ ಕಾಣುತ್ತಿದೆ. ಆಗ ನಂಗೆ ಎಪ್ಪೇರ್ಪಟ್ಟ ಸಂಕಟಾಲಿ ನಂಗೆ ಇಲ್ಲೇ ಆಸ್ಪತ್ರೆ ಇಡ್ತಾ 5 ವರ್ಷ ಮೊದಲು 100 ವರ್ಷ ಮೊದಲು ಆಸ್ಪತ್ರೆ ಇಡ್ತಾ ಸಂಕಟ ಸಂಕಟ ಬಂದ್ರೆ ಈ ಕಡೆ ಸರಿ ಮಾಡಿದ್ದಾರೆ. ಆಗ ಒಂದೊಂದು ಬಡಗು ಎತ್ತಿದ್ದಾರೆ ಡಾಕ್ಟರ್ ತಾನೆ, ಒಂದೊಂದು ಬಡಗು ಎತ್ತಿ ಡಾಕ್ಟರ್ ತಾನೆ. ಕಲ್ಲಾದ ಡಾಕ್ಟ್ರ ಪಲಿಟ್ ಕಪಿಲೆ ಎತ್ತೆ ಅಲೆತ್ತೆ ಡಾಕ್ಟರ್ ಕರೆಕ್ಟ್ ತಾನೆ. ಪಲಿಟ್ ಕಪಿಲೆ ಅಲೆತ್ತೆ ಡಾಕ್ಟರ್. ಸರಿ, ನಾನು ಒಂದು ಮನೆ ಕಟ್ಟಿನ ಅಟ್ಟಿ ಮನೆ ಕಟ್ಟಿನ ನಾನು ಕೈ ಎತ್ತೆ ಮನೆ ಕಟ್ಟಿದ್ದೇನೆ. ಎಷ್ಟು ಮನೆ ಕಟ್ಟಿದ್ದೇನೆ?
ಓಡ್ ಮನೆ ಇಲ್ಲ. ನಂಗೆ ಐದು ಮನೆ ಕಟ್ಟಿದ್ರು, ದೊಡ್ಡ ಐದು ಪಡೆಯ ಮನೆ ಕೆಲಸ ಕಟ್ಟಿದ್ದಾರೆ. ಮಣ್ಣದ ಮನೆ ಮೇಲೆ ಹೊರಗಿನ ಏನ್ ಮಾಡ್ತಿದ್ದಾರೆ? ಹುಲ್ಲು ಹುಲ್ಲು ಮನೆ ತನಗಲ್ಲ ಕೇಳಿಸ್ಕೊಟ್ರ? ಹುಲ್ಲು ಮನೆ ಯಾರ್ಯಾರ? ನಂಗೆ ಮನೆ ಇಲ್ಲ, ಹುಲ್ಲು ಮನೆತ ಮುಂದಿನ ಮನೆ ಇಲ್ಲ, ಹುಲ್ಲು ಮನೆತ ದೊಡ್ಡ ದೊಡ್ಡ ಹುಲ್ಲಾಟ ಬಾಂಬೂರು ಅಂತಿದ್ದೆಲ್ಲ ಏನು. ಈಗ ಬಾಂಬೂರು ಅಂತ ಕೇಳಿಸ್ಕೊಟ್ರ? ಬಾಂಬೂರು ಒಂದು ಮನೆ ಶಾಸ್ತ್ರ ಮಾಡಲಿ ಬಂದು ಮಣ್ಣು ಒಂದು ಸಾವಾಲೆ ಏತಿ ಮುಂದೆ ಬಾಂಬೂರು ಶಾಸ್ತ್ರ ಮಣ್ಣು ಅದ್ರ ಇದೆಲ್ಲ ಅರಿಯಲ್ಲ ಯಾಕಂದ್ರೆ ಈಗ ಕತ್ತುದಿ ಈಗ ಕತ್ತುದಿ ಇದೆಯೋ ಅಂದ ಇನ್ನೊಂದು ಏನಂದಾರ ಕತ್ತು ಕೊಟ್ಟಿತೇವ ಅಂದ ಬಡವ್ರ ಏನಂದ್ರ ಕತ್ತು ಸರಿ ಕತ್ತು ಪುಟ್ಟಿ ಕೂಡ ಇನ್ನೊಂದು ವಾರ್ತೆ ಸೇರಿ ಬಂದ್ರ ಒಂದು ಅರ್ಥ ಏನಂತ ಅರ್ಥ ಅದರಲ್ಲಿ ಕತ್ತು ಪುಟ್ಟಿ ಇನ್ನೊಂದು ಎತ್ತು ಡ್ಯಾಶ್ ಬಿಟ್ಟಿ ಬಿಟ್ಟಿ ಅಲ್ಲ ಕತ್ತು ಪುಟ್ಟಿ ಎತ್ತು ಬರಡಿ ಬರಡಿ ಅಂದ್ರೆ ಏನಂತ ಬರಡಿ ಅಂದ್ರೆ ಒಂದಿಲ್ಲ ಬರಡಿ ಬರಡಿ ಕುನ್ನವೇ ಬರಡಿ ಅಂತ ದಾರ ಕುನ್ನವೇ ಇರಲಿಯೋ ಅಕ್ಕರ ಬರಡು ಅಂತಾರೆ ಕುನ್ನವೇ ಏರಾದವಕ್ಕರ ಬರಡು ಅಂತಾರೆ ಅಲ್ಲಿ ಎತ್ತುದವೆ ಅಲ್ಲಿ ಬರಡಿ ಅಂತಾರೆ ಎತ್ತು ಬರಡಿ ಕತ್ತು ಪೊಟ್ಟಿ ಈಗ ಅರ್ಥ ಏನಂತ ಒಳ್ಳೆ ಕತ್ತುದೆ ಆದ್ರೆ ನಾಲೆಜ್ ಇಲ್ಲ ಕತ್ತು ಕೊಡ್ತೇನೆ ನೀ ಎತ್ತುವುದೇ ಮಕ್ಕಳೆತ್ತ ಸಾಕುದು ಅಂತ ನರಿಯಾರೆ ಸತ್ಯನ ಕತ್ತು ಕೊಟ್ಟಿ ಎತ್ತು ಈಗ ನಂಗೆಲ್ಲ ಕತ್ತುದು ಇತ್ತ ಶಿವ ನಂಗ ಪತ್ತಿ ನಂಗ ಅರಿವಿಲ್ಲ ಅಂತ ಹೇಳಿದ್ರೆ ನಾಯಿ ನಂಗೆ ಏನಂದಾರ ನಂಗೆ ಏನಂದಾರ ಕೊಟ್ಟಿದ್ದಾರವಾ ಎಂದಾರ ಈಗ ಇದೆಲ್ಲ ನಂಗೆ ಕಾಣೋದು ಬೇಸಿಕ್ ವಿಷಯ ಇದೆಲ್ಲ ನಾಯಿ ಈಗ ಎಕ್ಸಾಮ್ ಆದ್ರೆ ಬಾಳ್ತಿನಲ್ಲಿ ತೇವೆಯಾದ ವಿಷಯ ತೇವೆಯಾದ ವಿಷಯ ಆಗ ಎಂದು ಇದನ್ನ ನಂಗೆ ಬಿಟ್ಟುವೋ ನಂಗೆ ವಾಡ್ಕೆ ಏನೇಟ ಪ್ಲೀಸ್ ವಾಡ್ಕೆ ಹುಟ್ಟಿದದು ಅಂತ ಸಾವಿರ ಕೆಟ್ಟ ಮಡಿಲು ಅಂದ ಮಡಿಲು ಅವೈ ಮಡಿಲು ಹುಟ್ಟಿದದು ಅಂದ ಕಡೆಸಿ ಮಂಡು ಒಬ್ಬನ ಕೆಟ್ಟ ಒಂದೊಂದು ಶಾಸ್ತ್ರ ಅಡಲಿದೆ ಈ ಕುನ್ನೆ ಹುಟ್ಲ ಕುನ್ನೆ ಸೇಕ್ ಮುಗಿಸುಂದರ ಕುಸ್ತಿರ್ಸುಂದರ ಅಡ್ತು ಸುಂದರ ಹೆಸರು ಕುಂದರ ಸರಿ ಹೆಸರು ಕುನಿ ಏನ್ ಮಾಡೋದು ಅರ್ಥ ಈಗ ಮಂಟಲಿಸುವುದೇ ಏನ್ ಮಾಡೋದು ಶಾಸ್ತ್ರ ಆ ಕುಸ್ಕೊಂಡು ಹೆಸರು ಬಿಟ್ಟರೆ ಹೆಸರು ಬಿಟ್ಟರೆ ಏನ್ ಮಾಡೋದು ಆ ಹೆಸರು ಬಿಟ್ಟನೆ ಅಲ್ಲಿ ಖರ್ಚು ಕಂಬುದೋಗೆ ಏನ್ ಮಾಡ್ಯಾರ ಆಲಟ್ಟಿ ಇದನ್ನ ಮಾಡಿ ಬೆಳ್ಳಿ ಉಂಗುರ ಬಿದ್ದು ಎಲ್ಲ ಏನೇನಂತ ಮಾಡ್ಯಾರ ಇದು ಒಂದೊಂದು ಕಾರಣ ಹೇಳಿದೀನಿ ಏನೋ ಒಂದು ಮಾಡಿ ನೋಡ್ದೆ ಎಪ್ಪಡಿ ಒಂದೊಂದು ಕಳೆದಿದೆ ಅದೇ ಕಡೆ ಸಾವನೆ ಸಾವನಿ ಏನ್ ಮಾಡ್ಯಾರ 3 ತುರುಕು ಹಾಕ್ಯಾರ ಅರ್ಥ ಇವಾಗ 3 ತುರುಕು ಹಾಕ್ಯಾರ ಎಡವ ಹಾಕಿದ್ರೆ ಅಲ್ಲಿ ಇದ್ದವಕ್ಕೆಲ್ಲ ಏನ್ ಮಾಡ್ಯಾರ 3 ತುರುಕು ಮಣ್ಣ ಹಾಕ್ಯಾರ ಅರ್ಥ ಇವಾಗ 3 ತುರುಕು ಮಣ್ಣ ಹಾಕ್ಯಾರ ಸಾವು ಹಣಗಳೇ ಕರು ಹರಿಸ್ಯಾರ ಪಾಪ ಪಾಪ ಅರಿಸ್ಯಾರ ನೋಡಿದ್ರ ಇದೇನು ಅರವದ ಅರಿಯಗಲ್ಲ ಆಗ ಮಡಿಲೂಂದ ಮಣ್ಣು ಗೆಟ್ಟ ಒಪ್ಪನೆ ಗೆಟ್ಟದು ನಂಗವ ಪತ್ತಿ ನಂಗ ಆರುಳೆ ಒಲಗದವನಿಗೆ ಇತ್ತಿರಲಿಲ್ಲ ಮಹಾತ್ಮ ಗಾಂಧಿ ಸ್ವತಂತ್ರ ಹೋರಾಟಕ್ಕಾಗಿ ಎಲ್ಲಾ ಪಕ್ಕ ಒಂದು ಬಿಳಿಪುಣರು ಕೊಡ್ತು ಬಂದು ரொம்ப ಕೋತಿಗಿರಿದಾಗ ಒಂದು ದೊಡ್ಡ ಗ್ರೌಂಡ್ ನಡೆದ ಗಾಂಧಿ ಗ್ರೌಂಡ್ ಎಲ್ಲ ಏಕಂದ್ರೆ ಮಹಾತ್ಮ ಗಾಂಧಿ ಆ ಎಳೆ ಮುಂದೆ ಏನ್ ಮಾಡಿದ್ರು ಆ ಕಾಲದಲ್ಲಿ ಮಾತಾಡಿದ್ರು ಹಾಗಾಗಿ ಒಪ್ಪನೆ ನಂಗೆ ಎತ್ತಿ ಎಲ್ಲ ಐತಿ ಮಾಡ್ತಾ ಮಂಡಗೊಂದು ಪಟ್ಟು ಕಟ್ಟಿ ಮಾಡಿ ಒಲ್ಲ ಗತಿಗಿದ್ರು ಯುದ್ಧ ಮಾಡಿದ್ದಾರೆ ಎಂಬ ಆಗ ಏನುಂಟು 9 ಇಂಡಿಯಾಗಳು ಇವಾಗ ಹೆಚ್ಚುವ ಒಂದು ಜಪಾನೀಸ್ ಏನ ಒಂದು 9 ಇಂಡಿಯಾಗಳು ಇವಾಗ ಹೆಚ್ಚುವ ಜಪಾನ್ ಉழைப்பு ஆசை முக்கியவாத உழைப்பு ஆசை முக்கியவாದ ಅವ್ರು ಏನ್ ಜಾಂಬರಿಗೆ ಅವ್ರ ಫೋಕಸ್ ಕೊಟ್ಟು ಹತ್ತಿತ್ತು ಅವರೇ ಹೋಗ್ಬಿಡಿ ಜಾಪನೀಸ್ ಬಂದು ಅಸಲ ಫೋಕಸ್ ಇದ್ದಾರೆ ಆಗ 9 ಇಂಡಿಯಾ ಕಾರು ಇವಾಗ ಹೆಚ್ಚುವ ಒಂದು ಜಪಾನ್ ಕಾರು ಇದಾರ ಅದೊಂದು ಬಡುಗೆ ಮಾತಿ 9 ಜಪಾನ್ ಕಾರು ಹೆಚ್ಚುವ ಒಂದು ಬಡುಗೆ ಮಾತಿ ಆಗ ಒಂದು
ಬಡುಗೆ ಮಾತಿ ಏಸು ಇಂಡಿಯಾಕಾರರು ಜೀವಿಗೆಚ್ಚುವ ಗೀರಿಯ ಬಂದ ಕಣಕ್ಕಿರವರು ಕೇಳಿಲ್ಲ ಎಸ್ ಹೇಳೋ ಎಸ್ ಅರ್ಧನೇ ಎಸ್ ಅರ್ಧನೇ ಕಪ್ಪೇನು 21 ಮಹಾತ್ಮ ಗಾಂಧಿ ಬಂದ ಕಾಲಘಟ್ಟದಾಗೆ ನನ್ನ ಬಡುಗು ಹೆತ್ತೆ ಅಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ಇದ್ದ ಕುನ್ನು ಜವನ್ ಇದು ಎತ್ತೆ ಹೋಗ್ತಾನೆ. ಮಹಾತ್ಮ ಗಾಂಧಿ ಬಂದ ಕಾಲದಲ್ಲಿ ದಾರಿ ಇದ್ದಿದ್ದಾರೆ ಅವಕ್ಕೆಲ್ಲ ಎತ್ತೆ ಹೋಗ್ತಾನೆ, ಸರಿತಾನೆ? ಆ ಎತ್ತೆ ಹೋಗ ಒಂದು ಎತ್ತೆ ಆದವ ಇಂಡಿಯಾನಿಕ ಮತ್ತವಕ್ಕ ಜೀವ ಗೆಲ್ಚ 81 ಗೆಲ್ಚ 81 ಗೆಲ್ಚವ ಒಂದು ಎತ್ತಿಗಿದ್ದೇವೆ, ಒಂದು ಎತ್ತಿಗಿದ್ದೇವೆ. ನಿಮಗೆ ದಿನ ಎತ್ತಿ ತಿಂತಾನೆ ಇನ್ನೂ ನಾಯಿ ಎತ್ತಿಲ್ಲ ಅಂತಾನೆ, ಮೇ ಬಿ 20 ವರ್ಷ ಆಗಿ 30 ವರ್ಷ ಆಗಿ ನಿಂಗೆ ಎತ್ತಿಲ್ಲ ಅಂತಾನೆ. ಸರಿ, ನಂಗೆ ಎತ್ತೆ ಹೋಗಿ ಏನೇನು ಗೆಚ್ಚಿದ್ದಾರೆ ಈ ನೋಡು ವರ್ಕ್ ಅಂತ ಗಂಟೆ ಏನೇನು ಗೆಚ್ಚಿದ್ದಾರೆ ವರ್ಕ್ ಎತ್ತದ ಒಂದು ವರ್ಕ್ ಎತ್ತದೆ ಸವದೆ ಹೋದಾರ ಬಂದದೆ ನೀರ್ ಎತ್ತಿ ಹೋಗುದು ಆಗೆಲ್ಲ ನೀರು ಶಂಭು ಕೇಳಿ ಬಿಡಿದ್ರ ಶಂಭು ಈ ಶಂಭು ದೊಡ್ಡ ದೊಡ್ಡ ಶಂಭು ನೀರ್ ಎತ್ತಿ ಹೋಗುದು ದೂರಾಂದ ನೀರ್ ಎತ್ತಿ ಬಂದಾರ. ಮನೆ ಬಂದು ಮನೆದಾಗ ಎಸಿದ್ದಾರೆ ನನ್ನ ಮಕ್ಕೆ 3-4 ಇದ್ವಾ ಆ ಮನೆ ಎಸಿದ್ದಾರೆ ಮನೆ ತುಂಬ ಮಕ್ಕ ಗೋಡ್ ತುಂಬ ಸೊಸೈಟಿಗೆ ಮನೆಗೋಸು 20-30 ಇದ್ದಾರೆ. ಆ ಕಾಲದಲ್ಲಿ ಇದು ಅವರ ಬೆಡ್ರೂಮ್ ಬೆಡ್ರೂಮ್ ಅಂತ ಒಂದು ರೂಮ್ ಏನ್ ಹೇಳ್ತಾರೆ ಒಂದು ಇದೆ ಮನೆ ಮನೆ ಒಳ್ಳೆ ಮನೆ ಒಂದು ಬಾಯಿ ಸಿಗ್ತಾನೆ ಬೇರೆ ಏ ಮನೆ ಇಲ್ಲ. ಈಗ ಇದು ಅವರ ಬೆಡ್ರೂಮ್ ಆದ್ರೆ ಮನೆ ಪ್ರದೇಶದಲ್ಲಿ ಎಲ್ಲರೂ ಸಂಖ್ಯೆ ಅಂತಿದ್ದಾರೆ ಅದಕ್ಕಾನೆ ಇಲ್ಲಿರೋ ಒಂದು ಕಚ್ಚೆ ದೊಡ್ಡ ಒಂದು ಬಾಲಿಪು ಇಟ್ಕೊಂಡ್ಬಿಟ್ಟಿದ್ದಾನೆ. ಅದು ಅಂದ್ರ ಕಟ್ಟದಾಗೆ ಆಸಗಾಗ ಮಡಿಯ ಒಲಗೋದಿಯ ಅಯ್ಯೋ ಮುಳ್ಳು ಮೆಟ್ಲೆ ಎತ್ತಿ ಇಟ್ಟು ಊದಿಯ ದನ ಎಮ್ಮೆದ ನಿಂತಿರ ಅಯ್ಯ ಹಾಲು ಕರ್ಕೊಂಡು ಬನ್ನ ಎತ್ತು ಪೈನೀರು ಮಾಡಿ ಕೊಟ್ಟಿಯ ಬಪ್ಪ ಕೆಲವು ಹಾಲು ಅಟ್ಟಿಯಾರ ಹಾಲು ಬಿದ್ದು ಬೆಣ್ಣೆ ಮಾಡಿ ಅದನ್ನು ತುಪ್ಪ ಮಾಡಿ ತುಪ್ಪದ ದೀವಿ ಕೆಚ್ಚಾರ ಈಸ್ಕೊಂಡು ಕೆಚ್ಚ ಎತ್ತಿಕ್ಕಿದ್ದೇವೆ. ಫಸ್ಟ್ ನಂಗೆ ಪೀಸ್ ಇಬ್ಬದು ಇದೆ ನನ್ನ ನಗರ್ವ ಎತ್ತ ಪೇದ್ರೆ ಮಣ್ಣ ಪುಟ್ಲೆ ಮಡಕೆ ಇಲ್ಲ ತನ್ನ ಪುಟ್ಲೆ ದೇವರ ಅಲ್ದ್ರ ಕೇಳ್ಬಿಡಿದ್ರ ಇದೆಲ್ಲ ನಮ್ಗೆ ಐದು ಮಾತು ಮಣ್ಣಿನಾದ ಮಡಕೆ ಮಾಡೋದು ಆ ಕಾಲದ ಮಡಕಿಲ್ಲ ಸತ್ಯನೆ ಮಣ್ಣುದಾದ ಮಡಕೆ ಮಾಡ್ಯಾರ ಮಣ್ಣ ಪುಟ್ಲೆ ಮಡಕೆ ಇದೆ ಮಣ್ಣಿನಾದ ಮಡಕೆ ಮಾಡೋದು ಮುಡಿಯ ತನ್ನ ಪುಟ್ಲೆ ದೇವರು ಅದನ್ನ ಇದು ಒಳಗೆ ಏನಂದಾರ ಮೈ ನಾದಾರ ವಾಚ್ ಯುವರ್ ಬ್ರೆತ್ ನನಗೆ ವಿಷಯ ಏನ್ ಬಂದಾರ ಆಗ ನಂಗ ನನ್ನ ಬರೋದು ಮೊದಲು ನಂಗೆ ಕಲಾಚಾರದಾಗ ನಾದಾಗ ನಾ ಎತ್ತ ಬಂದೆ ಇದು ನಮ್ ಸಿಕ್ಕಾರೋದಿಲ್ಲ ಆರವಾಗ ಮುನ್ನೆ ಹೇಳದ ತಪ್ಪೇ ಯಾಕಂದ್ರೆ ಎತ್ತಿದ್ರೆ ಏ ಒಂದು ವಿಷಯ ಅದೇ ನಮ್ಮ ಮಾತು ಮುಡಿಯ ಅರ್ಧರ್ಯೋ ಒಂದು ಮಡಕೆ ಹೊಡೆದುಂಟ ಒಟ್ಟುದು ಮುಡಿಯ ಹೊಸ ಮಡಕೆ ಮಾಡುದು ಇದು ಜನ ಎತ್ತಿರ ಪರವಾಗಿಲ್ಲ ಸಾಧಿಸಿನೇ ಸಾಧ್ಯ ಮಾಡಕ್ಕ ಮತ್ತೆ ಮಾಡೋದು ನಂಗೆ ಹೋಗ್ಬೇಕು ನನಗೆ ಸಿಕ್ಕಾರೋದು ಆರಮ್ಮ ನಿಂಗೆಲ್ಲ 20 ಸಿಟಿ ಜಾಮ ಒಂದು 300 ರೂಪಾಯಿ ನಂಗೆಲ್ಲ ಒಂದೇನು ಕೊಡಿ ಇಬ್ಬನ ಎಲ್ಲರಿಗೂ ಥ್ಯಾಂಕ್ ಮಾಡ್ತಂದ್ರೆ ಸರಿ ಈಗ ಒಂದು ಅಪ್ಪನ ಕೇಳಿದ್ರು ನಂಗ ಪತಿ ನಂಗ ಅರುವುದು ಅಂತ ಹೇಳಿದ್ರು. ಸರಿ ನಂಗ ಪತಿ ನಂಗ ಅರುವುದು ಅಂತಂದ್ರೆ ಫಸ್ಟ್ ಒಂದು ಒಂದು ವಿಷಯ ಹೇಳ್ಯಾರ ಅಂದ್ರೆ ನಂಗೆ ಹಿಸ್ಟ್ರಿ ಪತಿ ಅರುವುದು ಬಂದು ಅಪ್ಪರ ಮುಖ್ಯ ಅಂತ ಹೇಳ್ಯಾರ. ಬಡಗರು ದಾರ ನಂಗೆ ಹಿಸ್ಟ್ರಿ ಏನ ನಾರ್ಮಲ್ ಒಂದು ಮಾತು ಹೇಳ್ಯಾರ ಏನಂತಾರೆ ಬಡಗರು ಎಲ್ಲಿಂದ ಬಂದ್ರೆ ಈಗ ಒಂದು ನಂಗೆ ಸಪೋಸ್ ಮೈಸೂರು ಒಂದು ಬಂದವಾಗ ಅಂತಂದು ಆಗ್ತದಲ್ಲ ಮೈಸೂರು ಒಂದು ಡಾರ್ಕ್ ಪೀರಿಯಡ್ ಬಂದ ಒಂದು ಸ್ವಾಮಿ ಹೇಳ್ಯಾರ. ಟಿಪ್ಪು ಸುಲ್ತಾನ್ ಬಂದು ತೊರ್ತಿ ಕೊಟ್ಟ ಅಲ್ಲಿಂದ ಬಂದು ನಂಗೆ ಎಲ್ಲಾರು ನೀಲಗಿರಿಗೆ ಬಂದ್ಬಿಟ್ಟು ಅಂತಂದು ಹೇಳ್ಯಾರ. ಟಿಪ್ಪು ಸುಲ್ತಾನ್ ಪೀರಿಯಡ್ ನಂಗೆ ಬಂದು ಅಂತಂದ್ರೆ ಟಿಪ್ಪು ಸುಲ್ತಾನ್ ಒಂದು 1751 ಬಂದು ಅವ್ರು ಕೂತಿಯಾರ. ಆಗ ಆ ಟೈಮ್ದಾಗ ನಂಗೆ ಬಂದುದು ಅಂದ್ರೆ ನಂಗೆ ಬಂದು ಒಂದು 275 years to 300 years ಬಂದು ನಂಗೆ ಆಯ್ತಕ್ಕ. ಅಲ್ಲ ಒಂದು ಬಡಗು ರಾಜ ಅಯ್ಯನ ಹೆಸರು ಬಂದು ಕಾಳರಾಜ ಅಂತಂದಿತ್ತು. ನೀವು ಗೂಗಲ್ದಾಗ ಹಾಕಿ ಸಿಟಿ ಬಂದರ ಕಾಳರಾಜ ಅಂತ ನಿಂಗೆ ಹಾಕಿದ್ರೆ ಬಂದರ. ಸೊ ಬಡಗು ಅಯ್ಯ ಬಂದು 1116 AD ದಾಗ ಕೂಗರ್ ಅತ್ತಿಗೆ ಬಂದು ಕ್ಯಾಪಿಟಲ್ ಆಗಿತ್ತು ತಲೆನಗರ ಆಗಿತ್ತು ಬಂದು ನಂಗೆಲ್ಲ ಬಂದು ಆಂಡು ಬಂದಿದ್ದಾರೆ ಅಂತ
ಆಗ ಅದ್ರ ಮೇಲೆ ಏನಾರಂದ್ರೆ ನಂಗೆ ಹಿಸ್ಟ್ರಿದಾಗ ಹೊಯ್ಶಾಲ ಕಿಂಗ್ಡಮ್ ವಿಜಯನಗರ ಪೇರಕ್ಸ್ ಅದೆಲ್ಲ ಓದಿರಲಿಲ್ಲ ಅದ್ರ ಮೇಲೆ ಒಂದು ವಾರ್ ಬಂದ್ರ ಅದ್ರ ಮೇಲೆ ಹಿಸ್ಟ್ರಿ ಮಾಡಿದ್ರ ಆಗ ಸಪೋಸ್ ನಂಗೆ ಬಡಗರು ಬಂದು ಟಿಪ್ಪು ಸುಲ್ತಾನ್ ಪೀರಿಯಡ್ ಬಂದಕ್ಕಂದ್ರೆ ನಂಗೆ ಒಂದು ಹಿಸ್ಟ್ರಿ 200 to 300 ಇಯರ್ಸ್ ಆಗ್ತಕ್ಕ ಅಲ್ಲೇ ನಂಗೆ ಮೇನ್ ಹಿಸ್ಟ್ರಿಯಾಗ ಏನಂದ್ರೆ 1116 ವರ್ಷದಾಗ ಕಾಲರಾಜ ಬಂದು ನಂಗೆ ವಾಂಡುದನೆ ಕಾಲರಾಜ ಮೈ ಬಂದು ನಂಗೆ ಐತ ಬಡುಗಯ್ಯ ಅಯ್ಯ ಬಂದು ನಂಗೆ ವಾಂಡುದನೆ ಹಂಗಂದ್ರೆ ಅದು ಮುಂದಾಡನ ನಂಗೆ ಬರ್ಲಾರು ಬಂದು ಜಾಸ್ತಿ ಅಟ್ಟು ನಡೆದೆ ಈಗ ಏನಂತಾರ ಅಂದ್ರೆ ಬಡಗರು ಬಂದು ಇಂಡಿಜಿನಿಯಸ್ ಪೀಪಲ್ ಅಂತಂದು ಈಗ್ಯಾರ ಇಂಡಿಜಿನಿಯಸ್ ಪೀಪಲ್ ಅಂದ್ರೆ ಬಂದು ಮಣ್ಣಿನ ಮೈದಾಗಲ್ಲ ಅಂತಂದು ಈಗ್ಯಾರ ಈಗ ನಂಗೆ ಬಡಗರು ಬಂದು ಫಾರಿನ್ದಾಗ ಇರಾಕು ಕೋಯಂಬತ್ತೂರ್ದಾಗ ಇರಾಕು ಎಲ್ಲಿ ಹೋದ್ರೆ ಇದ್ದಾಗ್ಯೂ ನಂಗೆ ನೇಟಿವ್ ಪ್ಲೇಸ್ ಬಂದು ಎದುವಾಟ ಅಂದ್ರೆ ನಂಗೆ ಇದು ನೀವೇನಿಲ್ಲ ಇದ್ರ ಮೇಲೆ ದರಾಜಿ ಬಡಗರು ಬಂದು ಮೈಸೂರು ಬಂದಿ ಅಂತಂದ ಈಗ ನಂಗೆ ಏನಂತ ಈಗ ನಾವು ಇಲ್ಲ ಈಗ ಮೈಸೂರು ಬಪ್ಪಿಲ್ಲ ನೀಲಗಿರಿಯ ಇಂಡಿಜಿನಿಯಸ್ ಬಂದು ಆ ಕಾಲ ಅಂದ್ರೆ ನೀಲಗಿರಿ ಅಂತ ನಂಗೆ ಇದ್ದು ನನಗೆ ಏನೇನು ಮೈಗ್ರೇಟೆಡ್ ಪೀಪಲ್ ಬಂದು ಬಡಗರು ಬಂದು ಅಲ್ಲ ಅಂತಂದನ್ನ ಸ್ಟ್ರಾಂಗ್ ನಂಗೆಲ್ಲ ಸರಿ ಹೇಗಿಲ್ಲ ನಂಗ ಮಂಡಪಟ್ಟುನ ಮೈಗಿನ ಕಲ್ತು ಬಂದು ನಿಂಗ ನೋಟಿಸ್ ಎಲ್ಲ ತಂದಾರ ಸರಿ ಆಯ್ತು ಮಂಡಪಟ್ಟು ಬಂದು ನಂಗೆ ಪಟ್ಟು ಕಟ್ಟುದಂದ್ರ ಏನ ಬಲ ಇದು ಮೇನ್ ಏನಂತ ನೋಡ್ತೀನಲ್ಲ ನಂಗೆ ಮಂಡಪಟ್ಟು ಕಟ್ಟಿದ್ನಂದ நிறைய வந்து ಈಗ ನಾನು ಜಮ್ಮುವಿಗೆ ಹೋಗಿ ಒಂದು நிறைய ಮಂಡೆ ಇರುವ ಕಟ್ಟು ನಡೆದ ಅಲ್ಲ ಆ ಕಾಲದಾಗ ಎತ್ತೆ ಹೋಗ್ತಾರೆ ಇದು ನೋಡ್ತಿದ್ದಲ್ಲ ನಾನು ಒಂದು ಜನ ಪಟ್ಟು ಕಟ್ಟ ಅದು ಮೇಲೆ ಬಿಟ್ಲೆ ಅರ್ಥಮಾಗಿಲ್ಲ ಪಟ್ಟು ಕಟ್ಟೋದು ಬಂದು ಕಂಟಿನ್ಯೂಸ್ ನಂಗೆ ಕಟ್ಟಿ ಮನೆ ನಂಗೆ ಮಂಡೆಯಲ್ಲಿ ಬಂದು ಬಂದದಿಲ್ಲ ಅದು மட்டும் இல்லாத இன்சோம்னியா ಅಂತಂದಿಗೆ ವರ್ಕ್ ಇಲ್ಲದ ಸಂಕಟ ಅಂತಲ್ಲ ಈಗ நிறைய வந்து ವರ್ಕ್ ಹೋಗ್ತಿಲ್ಲ ಅದು ಒಂದು ಒಂದು ಸಂಕಟ ಒಂದು ಡಿಸೀಸ್ ಆಗ್ತದೆ ಸೊ ಆ ವರ್ಕ್ ಹೋಗ್ತಿಲ್ಲ ಇನ್ಸೋಮ್ನಿಯಾ ಅನ್ನೋದು ಬಂದು ಮಂಡದ ಪಟ್ಟು ನಂಗೆ ರೆಗ್ಯುಲರ್ ಆಗಿ ಕಟ್ಟಿದ್ದು ಅಂತಂದ್ರೆ ಇನ್ಸೋಮ್ನಿಯಾ ಬಂದು ನಂಗೆ ಬರುತ್ತೆ ಅದಾದ ಏನಲ್ಲ ವರ್ಕ್ ಬಂದು ಪ್ರಾಪರ್ ಆಗಿ ಬರ್ತದೆ ಇನ್ನೊಂದು ಕಾಮನ್ ಆಗಿ ಸ್ಟೂಡೆಂಟ್ಸ್ ಮಧ್ಯೆ ಬರೋ ಪ್ರಶ್ನೆ ಏನಂದ್ರೆ ಮೆಮರಿ ಪವರ್ ಎಕ್ಸಾಮ್ ಒಲ್ಲಕ್ಕೆ ಓದಿತಾ ಹೋನೆ ಅದೇ ಎಕ್ಸಾಮ್ ಹಾಲ್ಗೆ ಹೋದ್ರೆ ಒಂದು ಗೇಮ್ ಬರ್ತದೆ ಆ ಪ್ರಾಬ್ಲಮ್ வந்து நிறைய சார் இருக்கா நாங்க மண்ணு பட்டு கட்டினே இருந்தானே என்ன ஆகல நாங்க மெமரி பவர் வந்து அப்புறம் வளர்க்கறதுக்கு கேக்குறாரு இன்னொரு வந்து ஸ்ட்ரோக் ಅಂತಂದಿಗೆ ಕೇಳ್ಕೊಟ್ಟಿದ್ರಾ ದೊಡ್ಡ ಕಾಯಿ ಅಂತಂದಿಗೆ நிறைய ಮನೆಯವರು ಬಂದು ಐನೋಕಾಯಿ ಅವಕ್ಕೆಲ್ಲ ಸ್ಟ್ರೋಕ್ ಬಂದಿದ್ದಾರೆ ಅಂತಂದಿಗೆ ಮಣ್ಣು ಪಟ್ಟು ಬಂದು ಕಂಟಿನ್ಯೂಸ್ ಕಟ್ಟಿ ನಿದ್ರು ಅಂತಂದ್ರೆ ಸ್ಟ್ರೋಕ್ ಬಂದು ಬರಾಮ ಸ್ಟ್ರೋಕ್ ಬರ ಇನ್ನೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈಗ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಂದು ಒಂದು ಕಾಮನ್ ಆಗಿ ಒಂದು ಇಶ್ಯೂ ಆಗ್ತಾ ನಡೆದೆ ಮಂಡ ಪಟ್ಟು ನಂಗೆ ರೆಗ್ಯುಲರ್ ಆತ ಒಂದು ಜನ ಕಟ್ಟಿದ ಒಂದು ಜನ ಇಲ್ಲ ಅಂತಿಲ್ಲ ಅದೇ ರೆಗ್ಯುಲರ್ ಆಗಿ ನಂಗೆ ಮಂಡ ಪಟ್ಟು ಬಂದು ಕಟ್ಟಿ ನಿದ್ದು ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಐತಿ ಬಂದು ಆ ಪ್ರಾಬ್ಲಮ್ ನಂಗೆ ಗಲ ಅಂತಂದು ಹೇಗಿದ್ದಾರೆ ಈಗ ಇನ್ನೊಂದೊಂದು ನೋಡೋದಂತಂದ್ರೆ நிறைய ಜನ ಈಗ ಕಟ್ಟ ಅಪ್ಪನಕ್ಕೆ ಇದ್ರು ಮೇ 15 ಬಂದು ಬಡಗರ ದಿನ ಅಂತಂದಿದ್ರು ಮೇ 15 ಬಡಗರ ದಿನ ಮೊದಲೇ ನಮ್ಗೆ ಸ್ಟೇಟಸ್ ಎಲ್ಲ ಏನಂದೈತಿ ನಾವು ಹ್ಯಾಪಿ ಬಡಗ ಡೇ ಪ್ರೌಡ್ ಟು ಬಿ ಬಡಗ ಪ್ರೌಡ್ ಟು ಬಿ ಬಡಗ ಅಂತಂದ್ರೆ ಈಗ ನಿಂಗೆ ಒಂದು ಪ್ರೌಡ್ ಟು ಬಿ ಬಡಗಾಂಬ ಎಣ್ಣ ಎಲ್ಲ ಸರಿ ಆಗ್ತದೆಯಾ ಏಸರ ಸರ್ ನಂಗೆ ಎಲ್ಲ ಸರಿಯು ಪ್ರೌಡ್ ಟು ಬಿ ಬಡಗಾಂಬ ಎಣ್ಣ ನಂಗೆ ಎಲ್ಲ ಸರಿ ಆಗುತ್ತೆ ಅಲ್ಲ ಏನಕ್ಕಾಗಿ ಒಂದು ಅರ್ಥದಲ್ಲಿಯಾ ನಮ್ಮ ಕಲಾಚಾರದಾಗ ಈ ಒಂದು ವಿಷಯವನ್ನು ನೆನ್ಸಲ್ಲ ನಂಗೆ ಅಪ್ಪರ್ ಪೆರುಮಿಯಾಡಿದೆ ನಾವು ಬಡಗುತ್ತೀನಿ ಹೇಳಿದ್ರೆ ಈ ನಮ್ಮ ಕಲಾಚಾರದ ಈ ವಿಷಯ ನೆನ್ಸಲ್ಲ ಪೆರುಮಿಯಾಡಿದೆ ನಿಂಗೆ ಏನು ವಿಷಯ ಹಬ್ಬ அடுத்து ಬಾವಿ ಇರುವಿಂಬ ಉಪಸರಿಪ ಹಾಸ್ಪಿಟಾಲಿಟಿ அடுத்து ದಾರುಣಲ್ಲಿ ಕುಂಬಿಡಿಸ್ಕೊಂಡಿವಿ அடுத்து ನಂಗಮನೆ ಎಂಗಮನೆ ನಾನು ಬೇಕಾದ್ರೆ ನಂಗಮನೆ ಓಕೆ ಆ ಒಂದು ಪಾಯಿಂಟ್ ಆಗ್ತದೆ ಈಗ ನಂಗ ಮನೆ ಈಗ ಅಂತಂದಿದ್ರು ಈಗ ನಾರ್ಮಲ್ ನಂಗ ಮನೆ ಎಂಬುದು ತಾಂಡಿ ಏನಾರಲ್ಲ ನಂಗೆ ಹಟ್ಟಿ ಎಂಬುದೇ ಬಂದು ಒಂದು ಮನೆ ಮತ್ತೆ ಈಗ ಈಗ ಸಪೋಸ್ ನನ್ನ ಫ್ರೆಂಡ್ಸ್ ತರಾಜ್ ಬಂದ್ರೆ ಏನಂದ್ರೆ ಬಾಳೆ ಮನೆಗೆ ಪಪ್ಪ ಬಂದ್ಬಿಡ ಬಾಳೆ ಹಟ್ಟಿಗೆ ಪಪ್ಪ ಹೇಗೂ ಮನೆಗೆ ಬಂದ್ರೆ ಅಂತ ಕೇಳ್ಕೊಂಡವ್ರು ಹೇಗೂ ಹಟ್ಟಿಗೆ ಬಂದ್ರೆ ಈಗ ನಂಗೆ ಐದಕ್ಕಲ್ಲ ನಂಗೆ ಐದಕ್ಕಿಂತ ಫೋನ್ ಮಾಡಿದ್ರೆ ಏನು ಹೇಗೂ ಮನೆಗೆ ಬಂದ್ರೆ ಅಂತ ಕೇಳ್ಕೊಂಡವ್ರು ಏನು ಹೇಗೂ ಹಟ್ಟಿಗೆ ಬಂದ್ರೆ ಹಾಗೈತಂದ್ರೆ ಆ ಹಟ್ಟಿ ಎಂಬ ಕಟ್ಟಣೆ ಬಂದು ನಂಗೆ ಗಬದಪ್ಪ ನಂಗೆ ಇದ್ದು ಇದನ್ನ ತಾಂಡಿ ನಂಗೆ ಒಂದು ಅಪ್ಪರ ಪ್ರೌಢ ಫೀಲ್ ಮಾಡಿದ್ರೆ ಇನ್ನೂ நிறைய ಪಾಯಿಂಟ್ಸ್ ಎಲ್ಲ ಅರ್ಥ ಮಾಡಿದೆ ಅದೇನಾಗ್ತದೆ ನಾ ಈಗ ಅದು ಮುಂದಾಡ್ ಬಂದು ನಂಗೆ ಬಡಗರು ರೆಸಿಪೀಸ್ ಅದೆಲ್ಲ ನಿಂಗೆ ಅರ್ಥ ನಂಗೆ ಬಡಗರು ಇಟ್ಟು ಬಂದು நிறைய ಇಟ್ಟು ಬಂದು
ಗೀರಿಟ್ಟು ಉಪ್ಪಿಟ್ಟು ಬನ್ಸಿಟ್ಟು ಸರಿ ಓಕೆ ಈ ರೆಸಿಪೀಸ್ ಬಂದು ಈ ರೆಸಿಪಿ ನೆಟ್ಟು ಮಾಡೋದಕ್ಕೆ ಅದೆಂತ ಮಾಡೋದು ಮುಂದೆ ಹೇಗಿಯಾರ ಈ ರೆಸಿಪೀಸ್ ಎಲ್ಲ ನಾ ತಿಂದುದೇ ಬಾವು ಕೆಲಸ ಹೆಂಗ್ ಮನೆಯಾಗ ಇದನ್ನ ಮಾಡಿರ್ತಾರೆ ಹೆಣ್ಣ ಅವ್ವಯೋ ಹೆಣ್ಣೆತ್ತೆಯೋ ಬಂದು ಇದನ್ನ ಮಾಡಿರೋ ಹೆಣ್ಣೆತ್ತ ಇದನ್ನ ಮಾಡಿರ್ತಾರೆ ಎಲ್ಲಾರು ಹೆಣ್ಣ ಅವ್ವ ಇದನ್ನ ಮಾಡಿರ್ತಾರೆ ಕಡಿಮೆ ಉಪ್ಪಿಟ್ಟು ಗೀರಿಟ್ಟು 50% ಕಮ್ಮಿ ಆಗ್ತಾ ಅವ್ವ ಮಾಡಿ ಇರ್ತಾರ 50% ಕಮ್ಮಿ ಆಗ್ತಾ ನಾ ಮಾಡಿ ಇರ್ತೆ ನಾ ಮಾಡಿ ಅರ್ಧಲ್ಲಿ ಹೋಗಿ ನಿಂಗೆ ಏನು ಬರೋದ್ರೋ ಅದನ್ನ ಎತ್ತು ಮಾಡೋದು ನೋಡಿ ಎರಿಗಿಟ್ಟು ಎಣ್ಣಿಟ್ಟು ಸುಡುವಿಗೆಲ್ಲ ಮಾಡಿ ತಂದಿದೆ ಎರಿಗಿಟ್ಟು ಬಂದು ನಂಗೆ ಆಗಿನ ಕಾಲದಲ್ಲಿ ಮಾಡಿಲ್ಲ ಈಗ ಬಂದು ಮಮ್ಮಿ ರೇಸನ್ ಇದು ಮಾಡಿ ಅದನ್ನ ಒಳ್ಳೆ ಕುದಿಸಿ ಎರಿಗಿಟ್ಟು ಹಾಕಿ ಅದನ್ನ ಒಳ್ಳೆ ಬೆಳಗ್ಗೆ ಉಪ್ಪು ಹಾಕಿ ಮಾಡ್ಯಾ ಎಣ್ಣಿಟ್ಟು ಬಂದು ನಂಗೆ ಏನಂದ್ರೆ ಅದು ಇದು ಮಾಡಿ ಸ್ವಲ್ಪ ಡೀಟೇಲ್ ನನಗೆ ಎಣ್ಣಿಟ್ಟು ಮಾಡೋದು ಮೈದಾ ಒಂದು ಬುಡದ ಮಾಲೆಲ್ಲ ಎದ್ದಿಟ್ಟು ಬರ ನಾನು ಎತ್ತ ಕಲಿಸಿರುವ ಅದ್ರ ನೋಡ್ಬಿಟ್ಟ ಎದ್ದಿಟ್ಟು ಬಂದ ನೀರು ಅದನ್ನ ಸಕ್ಕರೆ ಉಪ್ಪು ಅದನ್ನೆಲ್ಲ ಬೇಸ ಕರೆಕ್ಟ್ ಆದ್ರು ಅದು ಏನಾದ್ರು ಪೇಪರ್ ಹಾಕ್ಬಿಟ್ಟು ಅದ್ರ ಸುಡ ಸುಡ ಮೊದಲು ಟೈಮ್ ಏ ಟೈಮ್ ಬಂದ್ರೆ ಅದು ಕೊಟ್ಟು ತಿಂಗಳ ಅದು ಸೋಪು ಮುಂದಂಗೆ ಹತ್ರ ಅಚ್ಚಿಗೆಲ್ಲ ಮಾಡ್ಕೊಂಡಾರ ಇಲ್ಲ ಅಚ್ಚಿಗೆ ವರ್ಷ ಒಂದು ಅಟ್ಟಿ ತಂದಾರ ವರ್ಷ ಅದು ಅಚ್ಚಿಗೆ ಎಲ್ಲಿ ಬಿತ್ತಿಕ್ಕೆ ಅನ್ನೋದರ ಅಚ್ಚಿಗೆ ಬಿತ್ತಿಕ್ಯಾರ ಎಲ್ಲಿ ಹೆಸರಿಗೆ ಅಚ್ಚಿಗೆ ಅಟ್ಟಿಟ್ಟಿ ಹೋಗಿ ಮಾರ್ಯಾರ ಅದೇ ಮಗ ಅಚ್ಚಿಗೆ ಬಂದು ಒಂದು ಇಲ್ಲ ನಮಗಿಂತ ತಿಂದಾರ ಅವ್ರಿಗೆ ನನಗೂ ಸಕ್ಕರೆ ಹಾಕಿ ಕೆಂಪು ಹಾಕಿ ತಿಂದಾರ ಬೇರೆ ಒಂದು ಇಲ್ಲ ಒಂದು 20 ನಿಮಿಷ ಅಚ್ಚಿಗೆ ಎತ್ತಿ ಅವ್ರಿಗೆ ನನಗೂ ಸಕ್ಕರೆ ಹಾಕಿ ತಿಂದರೆ ಅದನ್ನ ಹೋಗ್ತದೆ ಟ್ರೈ ಮಾಡಿದ್ವಿ ನನಗೆ ಏನಕ್ಕಾಗಿ ರೆಸಿಪಿ ಬಗ್ಗೆ ಮಾತಾಡಿದಾರಲ್ಲ ನಂಗೆ ಎಲ್ಲಾರೇ ಕೈ ತುಕ್ಕೊಂಡು ನೋಡಿದ್ರು ನಂಗೆ ಜನರೇಷನ್ ಒಂದು ಈ ರೆಸಿಪಿ ಎಲ್ಲ ಮಾಡಿ ಅರ್ಧಂಬುದು ಅಪ್ಪರಪ್ಪರ ಕಮ್ಮಿ ಆಗ್ತ ಏದೋ ಒಬ್ಬರ ಹತ್ರ ಕೈ ತುಕ್ಕಿದ್ದಾರೆ ಹೊರತು ಅಪ್ಪರಪ್ಪರ ಕಮ್ಮಿ ಆಗ್ತ ಈಗ ಒಂದೊಂದು ವಿಷಯ ಬಂದು ಒಂದೊಂದು ಜನರೇಷನ್ ತಾಂಡಿ ಅದು ಹೋಲದ ಆ ಒಂದು ಇದು ಬಂದು ಅಟ್ಟುನೇ ಅಟ್ರ ನಂಗ್ಸಾರೆ ಅಥವಾ ಈಗ ಎತ್ತೇಮನೆ ಎಲ್ಲಾರು ಇರ್ತಾರೆ ಅವೇ ಒಬ್ಬರದೋಗೆ 50% ಕಮ್ಮಿ ಆಗ್ತ ನಂಗುದ್ದೋಗ್ ಬಂದು ಅದು 0% ಆಯ್ತಾ ಇಲ್ಲ ಅದೇ 100% ಈಗ ಎತ್ತಿಯೋ ಮೇಲೆ ಎತ್ತಿನ ಒಂದು ಮೇವ ಇದು ದಾಟಸಾರ ಇರುತ್ತೆ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಾ ಈಗ ದೋಸ್ ವಿಷಯ ಎಲ್ಲ ಆಡ್ತದೆ ಏನಾರ ನೋಡ್ತೀನಲ್ಲ ನಂಗೆ ಅಯ್ಯನವ್ಕ ಎತ್ತಿ ಹೋಗ್ತಾ ಬಂದ ಆ ವಿಷಯ ಎಲ್ಲ ಅರುತ್ತಾರ ಅದೇ ಈಗ ಜನರೇಷನ್ ಪಪ್ಪನ ನಂಗೆ ಬಂದು நிறைய சொல்லி ಅಡಿಯಾರೋ ಅದೋ ಈ ರೆಸಿಪಿ ಅಂತ ಎಂಬುದನ್ನ ತಿರುಗಿ ಎತ್ತಿನ ಪಪ್ಪ ಅವ್ನ ರೆಸ್ಪಾನ್ಸಿಬಿಲಿಟಿ ನಂಗೆ ಎತ್ತಿ ನಂಗೆ அடுத்த ಜನರೇಷನ್ಗೂ ಬಂದು ಅದನ್ನ ಪಾಸ್ ಡೌನ್ ಮಾಡೋದು ನಂಗೆ ಕೈಗೊಳ್ತಾ ಆಗದೆ ಈಗ அடுத்து ನಂಗೆ ಪ್ರೌಡ್ ಟು ಬಿ ಬಡಗ ತಂದಿಗೆ ಕೊನೆ ನಂಗೆ ಅಯ್ಯನವ್ಕೆಲ್ಲ ಬಂದು ಹಟ್ಟಿ ಕಟ್ಟಿದಾರ ಹಟ್ಟಿ ಎಲ್ಲ ಎತ್ತು ಮಾತ್ರ ಕಟ್ಟಿದಾರ ಅಂತ ನೋಡ್ತಂದಲ್ಲ ಈಗ ಬಂದು ಒಂದೆರಡು ಅಟ್ಟಿ ಬಂದು ಈ ನೀರು ಪ್ರಚನೆ ಅದೆಲ್ಲ ಬಂದಾರ ಅಲ್ಲ ಆ ಕಾಲದಾಗ ಅಯ್ಯನವ್ಕ ಹಟ್ಟಿ ಕಟ್ಟುವಣಿಗೆ ಅದಕ್ಕೂ ಓಸನ್ ಮಾಡಿ ಕಟ್ಟಿದ್ದಾರೆ ನೋಡಿವಿ ನಂಗೆ ಹಟ್ಟಿ ಹಾಕಲ್ಲ ಮಂಡೆ ಎರ್ಸಿಯೋಗ ನೀರು ಬಿತ್ತು ಕಾಲು ಎರ್ಸಿಯೋಗ ಬಂದು ಅಯ್ಯನವ್ಕ ಹಟ್ಟಿ ಕಟ್ಟಿದ್ದಾರೆ ಆಗ ಏನಾರಲ್ಲ ನೀರು ಪ್ರಚನೆ ಬಂದು ನಂಗೆ ಏ ಕಾಲದಲ್ಲಿ ಬರ ಎಂಬುದು ಕಟ್ಟಿದ್ದಾರೆ ಇನ್ನೊಂದು ನಂಗೆ ಹಟ್ಟಿ ಕಟ್ಟಿರೋದು ತಾಂಡಿ ನಂಗೆ ಮನೆ ಕಟ್ಟಿಸ್ತೇವೆ ಮನೆ ಎತ್ತಮ ಕಟ್ಟಿದ ಬಡವ್ರ ಮನೆ ಲೈನ್ ಹತ್ರ
ಮೇನ್ ನಂಗೆ ಮನೆ ಕಟ್ಟಿರೋದು ಬಂದು ಎತ್ತ ಕಟ್ಟಿದ್ದಾರೆ ಅಂದ್ರೆ ನಂಗೆ ಬಂದು ನೀಲಗಿರಿ ಹೋಗಿದ್ದು ನೀಲಗಿರಿ ಎಂಬುದು ಟೆಂಪರೇಚರ್ ನಂಗೆ ಎತ್ತ ಮಾಕತ್ರ ಅಪ್ಪರ್ ಕೋಲ್ಡ್ ಅಂತ ಅದಪ್ಪ ನಂಗೆ ಟೆಂಪರೇಚರ್ ಏತಂಗೆ ಅಯ್ಯನಪ್ಪ ಬಂದು ಮನೆ ಕಟ್ಟಿದ್ದಾರೆ ನಂಗೆ ಗಾಳಿ ಬಂದು ಮನೆಗೆ ಜಾಸ್ತಿ ಉಗ್ಗಾದಂಗೆ ನಂಗೆ ಇದೆಲ್ಲ ನೋಡಿದಿಲ್ಲ ನಂಗೆ ರೂಫ್ಸ್ ಎಲ್ಲ ಬಂದು ಅಪ್ಪರ ಕಿಯಾಗ ಎರಕ ರೂಫ್ ಬಂದು ಅಟ್ಟ ಮಾತ್ರ ಆಮೇಲೆ ಮನೆಗೋಸ್ ಬಂದು ಮಣ್ಣು ಆಕಂದಲ್ಲ ಮಣ್ಣು ಅದು ಕೂಡ ಗೋಬಿ ಮಣ್ಣು ಅದಕ್ಕೆ ಒಂದು ಇದನ್ನ ಮಾಡಿದ್ದಾರೆ ಸುಣ್ಣ ಉಸಿಯಾರ ಅದನಿಗೆ ಆ ಸುಣ್ಣ ಉಸುವನ್ನ ಏನಾರ ಅಂದ್ರೆ ಆ ಗೋಡೆಗಳು ಬ್ಯಾಕ್ಟೀರಿಯಾ ಅದೆಲ್ಲ ಬಂದು ಸುಣ್ಣ ಉಸುವನೆ ಸತ್ತುಪ್ರ ಅದು ಮುಟ್ಲೆಲ್ಲ ಸುಣ್ಣ ಉಸುವನ್ನ ನೋಡಿದಾರ ಅದೊಂದು ಮತ್ತೊಂದು ಹೀಟ್ ಬಂದು ಅದು ಪ್ರೊಡ್ಯೂಸ್ ಮಾತ್ರ ಆ ಹೀಟ್ ಪ್ರೊಡ್ಯೂಸ್ ಮಾತ್ರ ಅದು ಮುಟ್ಲೆಲ್ಲ ಎಲ್ಲಾ ಮನೆಗೆ ನಂಗ ಕಿಚ್ಚೊಟ್ಟು ಸೊ ಆ ಕಿಚ್ಚೊಟ್ಟಿ ಮಾಡೋದು ಏನಾರ ಮನೆ ಬಂದು ಸೂಡಾಟ ಸೆಗೆ ಅಥವಾ ಏ ಒಂದು ಪ್ರಾಬ್ಲಮ್ ಬಂದು ನಂಗೆ ಬಂದದಿಲ್ಲ ಮನೆ ಸೂಡಾಡುನ ಕೋಲ್ಡ್ ಪ್ರಚನೆ ಬಂದು ನಂಗೆ ಬಂದದಿಲ್ಲ ಅಲ್ಲಿ ಈಗ ನಂಗೆಲ್ಲ ಏನ್ ಮಾಡೋ ಮನಗ ಟೈಲ್ಸ್ ಗ್ಯಾಸ್ ಮುಟ್ಟಿ ಬಲಿ ಬ್ಯಾಕ್ ಪೇನು ಇದೆಲ್ಲ ಬರ್ತದ ಮೇನ್ ಕಾರಣ ಏನಾದ್ರು ಏನು ಅಂತಂದ್ರೆ ಟೈಲ್ಸ್ ನಂಗೆ ಹಾಕಿರೋದು ನಂಗ ಆಲ್ರೆಡಿ ನಂಗೆ ಇಬ್ಬದು ನೀಲಗಿರಿ ಆಲ್ರೆಡಿ ನಂಗೆ ಟೆಂಪರೇಚರ್ ಬಂದು ಅಪ್ಪರ್ ಕೋಲ್ಡ್ ಅಂತ ಹಾಕೊಂಡ್ರ ಇದುದಾಗ ಎಕ್ಸ್ಟ್ರಾ ನಂಗೆ ಟೈಲ್ಸ್ ಹಾಕಿದಂದ್ರೆ ಎಕ್ಸ್ಟ್ರಾ ಕೊಲ್ಸಾರ ಜಮಿ ಬಂದ್ರ ಮುಟ್ಟಿ ಬಲಿ ಬಂದ್ರ ಅದ್ ಮತ್ತೆ நிறைய ಪ್ರಾಬ್ಲಮ್ಸ್ ಬಂದ್ರ ಈ ಏರಿಯಾಗೆ ನಾವು ಓಸನ್ ಮಾಡೋದು ಏನಾಗ್ತಂದ್ರೆ ಟೈಲ್ಸ್ ಹಾಕ್ಲತ್ತ ಪೆರುಮೆ ಟೈಲ್ಸ್ ಹಾಕ್ಲತ್ತ ಟ್ರೆಂಡ್ ಏತಂಗೆ ಇದಾಕು ತುಂಬಾ ನಂಗೆ ಬಂದು ಅಪ್ಪರ ಅರಿವಾಗಿದವ ಇಲ್ಲ ಹಾಕೋದು ಏನಪ್ಪ ಟೆಂಪರೇಚರ್ ನೋಡಿ ಅದು ಸೈನ್ಸ್ ನೋಡಿ ನಂಗೆ ಬಾಡಿ ನೋಡಿ ನಂಗೆ ಪ್ರಾಬ್ಲಮ್ಸ್ ಎಲ್ಲ ನೋಡಿ ಮಾಡ್ಕಟ್ಟಿದವ ಅವಾಗ ಅಪ್ಪರ ಅರಿವಾಗಿದವ ತಪ್ಪನ ನಂಗೆ ಏನೋ ಒಂದು ನಂಗೆ ಶಾಸ್ತ್ರ ಸಂಪ್ರದಾಯ ಆಗ್ಲಿ ಎಲ್ಲಾ ವಿಷಯದಾಗಿ ನೋಡಿದ್ರೆ ಒಂದೊಂದು ಕುನ್ನ ವಿಷಯ ಸೇರಿ ಆಸ್ ಅ ಸೈಂಟಿಫಿಕ್ ಆಗು ಸರಿ நிறைய ಇದನ್ನ ಒಂದು ಓಸನ್ ಮಾಡ್ತಾ ನಂಗೆ ಐನಪ್ಪ ಒಂದೊಂದು ಮುಂದೆ ಅವ್ರು ಮಾಡಿದಾರ அடுத்து ಬಂದು ನಂಗೆ ಮೆಡಿಸಿನ್ ಪತಿ ಅಪ್ಪ ನಾವು ಕೇಳಿದರು ನಂಗೆ ಹರ್ಬ್ಸ್ ಪತಿ ಅದೆಲ್ಲ ನಂಗೆ ಬಡಗುರು ಮಾಡುವ ಆ ಮೆಡಿಸಿನಲ್ ಹರ್ಬ್ಸ್ ಅಥವಾ ದರಚೆ ಅಂತಾರ ನಂಗೆ ಮನೆಯವ್ರ ಮುಂದೆ ಅಂದ್ರೆ ಏನು ಮಾಡ್ಯಾರ ಅದು ಬಂದು ಏದಾಚಿ ರಕ್ತ ಬಂದರ ಒಂದು ಇದೆಲ್ಲ ಬಂದಲ್ಲ ನಾಡಿ ಬಿಸಿ ಅದೊಂದು ಅಪ್ಪರ ಅದೇ ಕೇಳಿತ್ತು ಅದು ಹಾಕಿರ್ತಾರ ಅಪ್ಪರು ಉರಿಯಕ್ಕಿಲ್ಲ ಅಲ್ಲ ಆದ್ರೆ ಬಂದು ಅದನ್ನ ಸೊಲ್ಯೂಷನ್ ಬಂದು ಅದು ಸಿಕ್ಕಿತ್ತು ನನಗೆ ಅದು ಮಾಡ್ಕೊಂಡ್ರೆ ಇದೆಲ್ಲ ಈಗ ನಂಗೆ ಜನರೇಷನ್ ಹಾಕೊಂಡು ಅಪ್ಪರ ಕಮ್ಮಿ ಆಗುದೊಂದು ಇದೆಲ್ಲ ಬಂದು ನಂಗೆ ಅರುವುದು ಟ್ರೈ ಮಾಡುದು ಯಾಕಂದ್ರೆ ಈಗಿಪ್ಪ ಅಯ್ಯ ಜನರೇಷನ್ ಅರುವನ್ನ ಕಟ್ಟದ ಇದನ್ನೆಲ್ಲ ದೋಸೆ ಹಚ್ಚಿ ನಂಗೆ ಕಪ್ಪುದು ಮುಡ್ದಾರ ಅವರ ಜನರೇಷನ್ ಹೋಗ್ತಾ ಮಟ್ಲ ನಂಗೆ ಇದೆಲ್ಲ ಕಪ್ಪುದು ನಂಗೆ ನೆಂಚಲ್ಲಿ ನಂಗೆ ಕಪ್ಪುದು ಮುಡ ಯಾಕಂದ್ರೆ ಹೇಗೆ ಕಪ್ಪುದು ನಂಗೆ ಸಾಕಾಗಿರಾರು ಸರಿ ಅರ್ಥ ಮಾಕ ಇಂದು ನಮ್ಮ ಮನೆಗೆ ಹೋಗಿ ನೆತ್ತ ಸರ ಈ ಒಂದು ವಿಷಯ ಒಂದು ಕೇಳ್ತ ನೋಡಿ ನಾ ಕತ್ತಾರೆ ನಂಗೆ ಕಲ್ಚರ್ ಪ್ರತಿ ಈ ಒಂದು ವಿಷಯ ಕೇಳ್ತ ನೋಡಿ ಕತ್ತಾರೆ ಅಂದ್ರೆ ಎದುರ ಪತಿ ಕಪ್ಪುದಕ್ಕೆ ನಿಮ್ಗೆ ಇಂಟ್ರೆಸ್ಟೆಡ್ ಐತಿ ಮೆಡಿಸಿನ್ ಇಟ್ಟು ಓಕೆ ಅರ್ಥ ಇಟ್ಟು ಮೆಡಿಸಿನ್ ಇಂದಾಗಿ ಅಪ್ಪರ ಒಂದು ಇದಕ್ಕೋಸ್ಕರ ನಡೆಯ ಸರ್ ಮಾತಾಡಕ್ ಮುಡದಲ್ಲ ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಡಾಕ್ಯುಮೆಂಟೇಶನ್ ಮಾಡೋದು ಬಂದು ಅಪ್ಪರ ಒಳ್ಳಿರ್ತದ ಅದಪ್ಪನ ಇದೆಲ್ಲ ನಂಗೆ ಮಾಡುವ ಈಗ ಇನ್ನೊಂದೊಂದು ನಂಗೆ ಯಾಕಂದ್ರೆ ಈಗ ಒಂದು ಕಮ್ಯುನಿಟಿ ಬಂದು ನಂಗೆ ರಿವೈವ್ ಮಾಡುದು ಯಾವ್ಯಾವ ಮಾಡಿದೆಲ್ಲ ನಂಗೆ ಅರುವುದು ನಂಗೆಲ್ಲಾ ಸೇದು ಇದನ್ನ ಮಾಡುವ ನಂಗೆಲ್ಲಾ ಸೇದು ಅದನ್ನ ಮಾಡುವ ಅಂತ நிறைய ವಿಷಯ ಹಿಂಗೆ ಅದಾದ ಅರುಗ ಔಟ್ಪುಟ್ ಸಿಕ್ಕಿರ ಅಂತಂದ್ರೆ ಅಪ್ಪರ ಕಮಿಟಿ ಯಾಕಂದ್ರೆ ನಿಂಗವೇ ಅರುತ್ತಾರಿ ಒಂದು 4 ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ಯಾರಂದ್ರೆ ಅದು ಸಾಹಸ ಪ್ರಶ್ನೆ ಬಂದ ಟೀಮ್ ವರ್ಕ್ ಸಾಹಸ ಪ್ರಶ್ನೆ ಅವತ್ತೇ ದುಡ್ಡ ಇದೇ ದುಡ್ಡ ಈಗ ಬಪ್ಪಿಲ್ಲ ನಾಮಕ್ಕೂ ಎಫರ್ಟ್ ಆಗ್ತದ ಅವೇ ಎಫರ್ಟ್ ಆಗ್ತದ ಅಂತ ಯಾಕೆ ಮತ್ತೆ நிறைய ಇದು ಬಂದ ಈಗ ನಂಗೆ ಕಲ್ಚರ್ ಬಂದು ತಿರುಗಿ ರಿವೈವ್ ಮಾಡುದು ಒಂದು ಕಟ್ಟದವ್ರು ನಂಗೆ ಇದ್ದು ಅದು ಮಾಡುದು ಅದುಗ ನಾ ತನಿಯ ನಿಂತು ಏನು ಮಾಡುದು ಮುಡಿದ್ರ ಅಂಬುದು ದೋಸಿದಲ್ಲ ನಾವು ಕೂಡ ಸೇದು ಮನೆ ಅದು ಮನೆ ಅಂತ ಅಡುದು ನಂಗೆ ಸೇದು ಮಾಡುತ್ತಾ ಒಳ್ಳಿತು ಅಲ್ಲಿ ಯಾರು ಬಂದಲ್ಲಿಯೂ ಸರಿ ಬರದಲ್ಲಿಯೂ ಸರಿ ನಾ ಇದನ್ನ ಮಾನ್ಯ ಅಥವಾ ನಿಂಗೆ ಇಂಡಿವಿಜುವಲ್ ನಿಂಗೆ ಏನೇನು ಸರಿ ನಾವು ಸುಮ್ಮನೆ ವಿಷಯ ಹೋಗಾಡಪ್ಪು ನಾನು ಎತ್ತ ಸರ್ ಹೋಗಿ ಇಟ್ಟೆಲ್ಲ ಏನಾಗ್ತದೆ ಈಗ ನಾವು ಅದು ಬಿತ್ತನೆ ಯಾಕಂದ್ರೆ ನಿಂಗೆ ಒಬ್ಬ ಅದು ಬಿತ್ತಿಂದಲ್ಲ ನಂಗೆ ಜನರೇಷನ್ ಎದ್ದೆ ಕಪ್ಪನ ಓ ಏನೋ ಒಂದೇ ತ್ಯಾಚ್ ಆಗುತ್ತವೆ ಎಂಬ ಇದು ಬಂದು ಬಂದ ಈ ಮೆಡಿಸಿನ್ ಪತಿ ಹೇಗಿದ್ರು ಏನ್ ಹೆಚ್ಚು ಸಾಕಿತ್ತು ನಾವು ಮೆಡಿಸಿನ್ ಪತಿ ಆಗೋದಾನೆ ಆಮೇಲೆ ಹಿಂಗೆ ನಿಂಗೆ ಏನೇನು ಬಂದು ಈಗ
ಈಗ ನಿಬ್ಬ ಏನಕ್ಕ ಹೆಚ್ಚು ಸರ್ ಕಪ್ಪುದು ಏನೇನು ನೆನ್ಸರಿ ಅವಕ್ಕಿದ್ದ ಕಾಲ ಅಂದ್ರೆ ಏನೇನೋ ಮಾಡ್ತಾರೆ ಎಲ್ಲವೂ ಕಪ್ಪುದು ನಾಸಕ ಅಲ್ಲ ಅವಕ್ಕ ಈಗ ಅದನ್ನ ಅವಕರ ಅಂದ್ರೆ ಏನ ಹೇಗಿ ಹೆಂಗ ಅದನ್ನ ಏನ ಕಪ್ಪುದು ಹೆಂಗ ಒಂದು ಮುಯರ್ಸೈತಿ ನೀವು ಅದು ಬಡಿಗೆ ಹೋಗ್ಬೇಕು. ಓಕೆ ಮತ್ತವಕ್ಕ ಭಾಷೆ ಮಾತು ಕರೆಕ್ಟ್ ಏನೇನು ಮೊರೆ ಆಗ ನಂಗೆ ಏನು ಮಾಡುದು ಅದನ್ನು ಕರೆಕ್ಟ್ ಸರ್ ಹೀಗೆ ನಿಂಗೆ ದಾರು ನೋಡ್ಲಿ ಅಂಕಲ್ ಅಂತ ಗೊತ್ತೇಳಿ ಪ್ರಚನೆ ಏನಂದ್ರೆ ನಿಂಗೆ ದೊಡ್ಡ ಹಬ್ಬದ ಈಗ ಸರಿ ಹೇಗೆ ತಪ್ಪು ನಂಗೆ ಅರ್ಥದ ಏನ ಇದು ಮಮ್ಮ ಇದು ನಿನ್ನ ಅಪ್ಪ ಇದು ಪುನಪ್ಪ ನಿಂಗೆ ಹೇಗಿತ್ತಂದ ಅರ್ಥ ನಂಗೆ ಮನೆಯಾಗ ನನಗೆ ಹೆಸರು ಹೇಗಿತ್ತಂದಾರ ನಂಗೆ ಹೇಗೆ ತಪ್ಪಿಲ್ಲ ದಿಢೀರ್ನ ಬಂದಾರ ಮಮ್ಮ ಅಂತ ಬರ್ಸಿ ಅಪ್ಪ ನಿನ್ನ ಅಪ್ಪ ಅಂದ್ರೆ ನಂಗೆ ನುಡಿಸಿದ್ರು ಅಂಕಲ್ ತೊಲೆ ಬಂದಿತ್ತು ನಂಗೆ ಅದಾದ್ರೆ ಮನೆ ಅಂತ ಸರ್ ಕೇಳ್ತು ಮಾಡಿ ಇದು ಹೊರದು ಏನ ನಂಗೆ ಹುಟ್ಟು ನಟ್ಟೆಲ್ಲ ಏನ ಕಣ್ಣ ಮುಂದೆ ನಂಗೆ ಏನಾದ್ರು ಕೊಚ್ಚು ಕೇಳ್ತು ನೋಡಿ ನಂಗೆ ಹುಟ್ಟು ನಟ್ಟೆಲ್ಲ ಕೊಚ್ಚಪ್ಪ ಅದೊಂದು ಪಾಯಿಂಟ್ ನಡೆ ಬಂದು ಈಗ ಮದುವಪ್ಪನೇ ಏನ್ ಮಾಡ್ಯಾರ ಅಂದ್ರೆ ಸ್ಯಾರಿ ಕಟ್ಟಿ ಮದುವೆ ಮಾಡ್ಯಾರ ಅದೆಲ್ಲ ಓಕೆತಾ ಅಲ್ಲಿ ಆ ಶಾಸ್ತ್ರ ಟೈಮ್ದಾಗ ಈಗ ಬಂದು நிறைய ರೀಲ್ಸ್ ದಾಗ ಮಕ್ಕಳ ನೋಡ್ರಾಕು ತುಂಡುಟ್ಟು ಬಂದು நிறைய ಹೆಂಗು ಮದುವೆ ಇದ್ದಾರೆ ಅದು ನೋಡಿದ್ರೆ ಸೋಕಾಡದೆ ನಂಗೆ ಅದ್ರ ಮೇಲೆ ರಿಸೆಪ್ಷನ್ ಅದು ಏನೇನೋ ಮಾಡ್ಯಾರ ಲೆಹಂಗಾವೋ ಅದೇನೋ ಆಗ್ಲಿ ಅಲ್ಲ ಅಟ್ಲೀಸ್ಟ್ ಶಾಸ್ತ್ರ ಮಾಡೋ ಟೈಮ್ದಾಗ ನಂಗೆ ಒಬ್ಬೊಬ್ಬನ ಏನ್ ಮಾಡಾಕಿಲ್ಲ ತುಂಡುಟ್ಟು ನನ್ನ ಮಗುವನೇ ಒಂದು ಇದನ್ನ ಮುಂದೆ ನಂಗೆ ಎತ್ತಿ ಬರಾಕು ಅದು ಬಂದು ಒಲ್ಲಗಟ್ಟ ಬಂದಿಲ್ಲ ಶಾಸ್ತ್ರ ಮಾಡೋ ಟೈಮ್ ಬಿಟ್ಟು ಗಂಡುಕನ ಎತ್ತಲ್ಲಿ ಮಂತ್ರ ಸೀರೆ ಅವಸ ಮಾಡ್ಯಾರ ಈಗ ಗಂಡುಕನ ಹೋಗೋದು ದಾಲ್ ಕೋಚು ಟಿಕ್ಕಿ ರಿಸೆಪ್ಷನ್ ಅಂತ ಕೋಚು ಟಿಕ್ಕಿ ಹೇಳಿದ್ರೆ ಶಾಸ್ತ್ರದಲ್ಲಿ ಈಗ ಗಂಡುಕನ ಹೋಗೋದು ಬಪ್ಪಿಲ್ಲ ಹೆಂಗು ಅಂತ ಸ್ಯಾರಿ ಬಂದುತ್ತ ಸೊ ಅದನ್ನ ಕಡುನೆ ಅದನ್ನ ಒಂದು ನಂಗೆ ಎತ್ತಾಕ ನಂಗೆ ಮಾಡಾಕ ಮದುವಪ್ಪನ ಬಂದು ಮನೆಗೆ ಹೋಗ್ರೆ ಅಟ್ಲೀಸ್ಟ್ ಶಾಸ್ತ್ರ ಟೈಮ್ ಗಟ್ಟ ಮಟ್ಟು ತುಂಡುಟ್ಟು ನಂಗೆ ಮದುವೆ ಹೋಗೋದು ಸರಿ ಅದನ್ನ ಇಂಪಾರ್ಟೆನ್ಸ್ ಬಗ್ಗೆ ಬಂದು ಅಪ್ಪನವ್ಕಿಗೆ ಹೇಗ್ಯಾರ ನಂಗೆ ತುಂಡುಟ್ಟು ಮದುವೆ ಪತಿ ಏನ ಅಂದ್ಬಿಟ್ಲಾದ್ರೆ ನಂಗ ಮಾತು ಅಂತದೇ ಒಬ್ಬ ಇದ್ರು ತುಂಡುನ ನಂಗೆ ಅವೇ ಎಂದು ಕೂರ್ಸುದು ಅದನ್ನ ಒಂದು ಅಳದೆ ಸೊ ಅದನ್ನ ಮುಗಿದು ಏನಾಗ್ತದೆ ಈಗ ಅಪ್ಪನವ್ಕಿಗೆ ಹೇಗ್ಯಾರ ಬಡಗುದೋಗೆ ಇಂದು ನಮ್ಮ ಮನೆ ಅವೇ ಎಂದು ಕೊಡ್ತೀನಿ ಅತ್ತೆ ಬಾಬು ಉಮ್ಮೆ ಕೈ ಹೊಡಂತು ನಾ ಅವೇ ಅಂತ ಮನೆ ಕೊಚ್ಚಿದೆ ಕೈ ಒಬ್ಬ ಎರಡ ಮೂರ ಮತ್ತೊಂದು ಇನ್ನೆರಡ ಐದ ಆರ ಅದ್ರ ಉಣ್ಣೆ ಕೊಡ್ಸು ನಿಂಗೆ ಎತ್ತಿದ್ದಾರೆ ನಾ ಈಗ ಟಿವಿದಾಗ ನೋಡೋಣ ಈಗ ಅಮ್ಮ ಸತ್ತಾನೆ ನನ್ನ ಮನೆ ಸ್ವಂತ ನೋಡೋಣ ಅದು ಹೇಳ್ತಾರೆ ಅದನ್ನ ಉಣ್ಣೆ ಆಡೋದ್ರ ಅಟ್ಟಿಗೆ ಕಣಪ್ಪ ಬಾಡೇನ ಸತ್ತಾನೆ ಮತ್ತೊಂದು ಏನು ಮಮ್ಮಿ ಅಮ್ಮ ಅವ್ವಯ್ಯ ಅಮ್ಮ ಬಡಗುರ್ಗ ಅವ್ವಯ್ಯ ಅಮ್ಮ ಅಂತ ಕೊಡ್ತೀನಿ ಏನ ಅವ್ವ ಅಂದ್ರೆ ಏನ ಅಮ್ಮ ಅಂದ್ರೆ ಬೇಗ ಇದ್ರಲ್ಲಿ ಏನು ಪ್ರಶ್ನೆ ಎನ್ನ ಬೇ ಎನ್ನ ಅವ್ವ ಯಾಕೆ ಕೊಡ್ತೀನಿ ನಾ ಏನೋ ಕೊಡ್ತೀನಿ ಮಮ್ಮಿ ಅಂತ ಕೊಡ್ತೀನಿ ಮೀ ಅಂತ ಕೊಡ್ತೀನಿ ಕೊಡ್ತಿಮಾಕ ಮ್ಯಾವ್ ರೈಟ್ ಇದು ಯಾರು ಕೊಡ್ತೀನಿ ಉಮ್ಮೇಲೆ ನಾ ಏನು ಬೇಡ ಕೊಡ್ತೀನಿ ಅದೇ ಪ್ರಶ್ನೆ ನಡೆದೆ ಧಾರಕದ್ರ ನಂಗ ಮನೆಯ ನಂಗ ಅವ್ವೇ ನಂಗ ಅಮ್ಮ ಅಂತ ಕೊಡ್ತೂನೆ ಪ್ರಶ್ನೆ ಧಾರಕದ್ರ ಒಟ್ಟು ಮತ್ತೆ ಬಡಗು ಸಮುದಾಯ ಎತ್ತೆ ನೋಡಿದೆ ಅದರಲ್ಲಿ ನಂಗ ಮನೆಯ ನಂಗ ಅವ್ವಯ್ಯ ನಿಂಗೆ ಮೆಜಾರಿಟಿ ಈಗ ಒಂದು 5-6 ಮತ್ತೊಂದು ಅಮ್ಮ ಅಂತ ಕೊಡ್ತೀನಿ ಹೋದೆ ನಂಗ ಅವ್ವಯ್ಯ ನಂಗ ಅಮ್ಮ ಅಂತ ಕೊಡ್ತೂನೆ ಬಡಗು ಸಮುದಾಯ ಒಂದು ಪ್ರಶ್ನೆ ನಡೆದೆ ಏನ್ ಪ್ರಶ್ನೆ ಮಾತು ಕೈ ಮಾತು ಅಡಿಚಿಂಡದೆ ಈ ಮಾತು ನನ್ನ ಮಾತು ಅಡಿಚಿಂಡಬೇಕು ದಾರಿ ಏನಂದ್ರ ದಾರಿ ಇದ್ದಾರೆ ಎಸ್ ದಾರಿ ಇದ್ದಾರೆ ಯುನೆಸ್ಕೋದಾಗ ಏನ್ ಕೇಳಮ್ಮ ಯುನೆಸ್ಕೋ அமைப்பு ಒಂದು ಅನೌನ್ಸ್ಮೆಂಟ್ ತಂದಾರ ಎತ್ತಿ ನಿಮ್ಮ ಕಾಲೇಜಿನ ಆಗಾಗ ಮೈಕ್ ಆನ್ ಮಾಡಿದ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅದೇ ಮತ್ತೆ ಯುನೆಸ್ಕೋ அமைப்பு ಅನೌನ್ಸ್ ಮಾಡ್ತಿರದೆ ಏನಂತಾರ ವೆರಿ ಗುಡ್ ಈ ಮಾತು ಹೇಗಿರ್ತಾರಮ್ಮ ಈ ಮಾತು ಹೇಗಿರ್ತಾರ ಯುನೆಸ್ಕೋ ಏನು ಅಳಿವಿ ಬಿಳಿಪಿಲ್ ಉಳ್ಳ ಮುಳಿ ಇದು ಅಷ್ಟು ಅಳಿವಿಲ್ಲ
ಒಂದು ಓವರ್ ನೋಡಿದೆ ಈ ಮಾತು. ಯಾಕಂದ್ರೆ ಪ್ರಾವಿಡೆನ್ಸ್ ಕಾಲೇಜ್ದಾಗ ಏಸ ಕೈ ತುಕ್ಕಿದೆ 5 ಅಂತ ಅವೇದು ತುಕ್ಕಿದವು. ಆಗ ಮೆಜಾರಿಟಿ ಕೂರ್ಸಿಲ್ಲ ಅಂತಂದ್ರೆ ಆಗ 5 ಕೂರ್ಸಿಲ್ಲ ಪಡುವುದಿಲ್ಲ, ಅವೇದು ಕೂರ್ಸೋಕೆ ದಾವರಿದೆ. ಕರೆಕ್ಟ್ ಪಾಯಿಂಟ್ ಕರೆಕ್ಟ್ ಅಮ್ಮ, ಸತ್ಯ. ನಾ ಕೂರಿಸಿದ್ದೇನೆ ಇದ್ದದೆ ಅಂದ್ರೆ ಯುನೆಸ್ಕೋ ಈ 5 ಸೀಟ್ ಕೂರಿಸಲೇ ಬಿಟ್ಟುಬಿಡಿ. ಯುನೆಸ್ಕೋ ಅನೌನ್ಸ್ ಮಾಡ್ತಾರೆ ಏನದು ಬಡಗಾಮುಡಿ ಅಡಿತು ಬಿಟ್ಟது. ಬಡಗಾಮುಡಿ ಇದು ಬೆರ್ಮಿಯ ಬಾಲ್ಯ, ಇದು ಸಮುದಾಯದ ಒಂದು ಪೀಸ್ ಸಂದರ್ಭ. ಇದು ಪೀಸ್ ಪೀಸ್ ಆಗಿದೆ. ಈಗ ಸಿಗಿ ಹೆಚ್ಚು ಬೇಡ ಎತ್ತೆ ಹೆಚ್ಚು ಬೇಡ ಈ ಅವೇನು ಕೊರಿಸುವಾಗ ತಡೆ ಏನಾಗ ಸಿಗಾರ ಅವೇನು ಕೊರಿಸು ಸಿಗಾರ ಏಕೆ ಸಿಗಾರ ಅಂದ್ರೆ ನಿಂಗೆ ಅವೇ ಅವಕ್ಕೆ ಏನಂತ ಕೊರಿಸ್ಕೊಡಂದಾರ ತನ್ನ ಅವೇ ಅವೇನು ಕೊರಿಸ್ಕೊಡಂದಾರ ಏಸ ಹೆಂಗ ಮನೆಯ ಎನ್ನವ್ವೆ ಏನು ಎತ್ತೆಯ ತನ್ನ ಅವ್ವೆಯ ಅವ್ವೇನು ಕೊರಿಸಿ ಅವನು ಕೈ ಸಿಟ್ಟು ನೀನ್ ಅವ್ವೆ ನೀನ್ ಅವ್ವೆಯ ಅವ್ವೆ ಇದೆಯಾ ಅವ್ವೆ ಅವ್ವೆ ನವ್ವೆ ತನ್ನ ಅವ್ವೆ ಅವ್ವೆ ಇದೀವ ಕೈ ತುಗಿ ಕೈ ತುಗಿ ಕೊಡೆ ಕೈ ತುಗಿ ಕೈ ತುಗಿ ಕೇಳಿ ಒಂದೇ ಕೇಳಿ ಸಂತು ಈ ದಾರದೆಲ್ಲ ಕೈ ತುಗಿದರು ನವ್ವೆ ಬಾ ಓದ ನಿಲ್ಲೋರಿ ಮಾ ನಂಗ ಉಳಿತಿರೋದು ಅಂದ್ರೆ ದಾರ ಪಟ್ಟಿ ನಾನು ಕೇಳ್ತಿ ಸತ್ಯ ಕೇಳ್ತಿ ಅನ್ನೋದು ಅವ್ರ ಕೊರೆ ಉದ್ಗಾಯ ಅಲ್ಲ, ಕೊರೆ ನಿವೃತ್ತಿ ಮಾಡೋದು ನಾನು ಕೇಳ್ತಿ ಸತ್ಯ. ಅವೈ ನಿಲ್ಲೋದಿತ್ತು ಏನು ಕೇಳ್ತಿ ಅಂದ್ರೆ ನಿನ್ನ ಅವ್ವೆಯ ನೀ ಅವ್ವನ್ ಕೂರಿಸಿದಾಗ ಎನ್ನವ ಏಕನ ಅಮ್ಮ ಕೂರಿಸುವಲ್ಲಿ ನೀನು ಅಲೋ ಮಾಡಿದೆ ಸತ್ಯ. ಇದು ಕೇಳ್ತಿ ಅಲ್ಲ ಮೇಡಮ್, ನಿನ್ನ ಅವ್ವೆಯ ನೀ ಅಮ್ಮ ಅವ್ವನ್ ಕೂರಿಸಿದಾಗ ನಿನ್ನವನ್ನ ಅವ್ವೇನಾದ ಅಮ್ಮ ಕೂರಿಸುವೆ ನೀ ಏಕ ಸಭೆ ನಿದ್ದೆ ಕೇಳ್ವಿ ನ್ಯಾಯವಾದ ಕೇಳ್ವಿಯಾ ಇಲ್ಲ ಸೇವೆ ಇಲ್ಲದ ಕೇಳ್ವಿ ಕೇಳ್ವಿ ಕೇಳ್ತಾರಿಯಾ ಯಾಕಂದ್ರೆ ಗಿಟ್ಟದತ್ತೆ ಈಗ ನೀನು ಅವ್ಯ ಇದ್ದಾರೆ ಕೂಡ ಓರಣ ಕಥಾವ ಅಟ್ಲೀಸ್ಟ್ ಒಂದು 10,000 ಇರ್ತಾನೆ 10,000 ಮೇಲೆ ಇನ್ನೂ ಡಿಗ್ರಿ ಕಥಾವಿದ್ದಾರೆ ಎಲ್ಲ ಇದ್ದಾರೆ. ಆಗ ಕಲಾದ ನನಗೆ ಹೆಚ್ಚೆ ಎಲ್ಲ ಇಬ್ಬನೇ ಅವ್ವನ್ನು ಕೊಡಿಸಿದ್ರು ಆ ಓರಳು ಕತ್ತ ನೀನು ಅವ್ವೆಲ್ಲ ಕೂಡ ಅವ್ವೇನು ಕೊಡಿಸಿದಾಗ ನಿಂಗವ ಅಮ್ಮ ಅಂತ ಕೊಡಿಸೋದಕ್ಕೆ ಏಕ ಅಮ್ಮ ಅಂಬುದು ಏದನ ತಾಯ್ಮೊಳಿ, ತಮಿಳಿನ ತಾಯ್ಮೊಳಿ ಅಮ್ಮ. ಆಗ ತಮಿಳರುಗಳ ದಾರದಾರಿದ್ದಾರೆಯೋ ಅವಕ ಅಮ್ಮ ಅಂತ ಕೊಡಿಸಿ, ಮಲಯಾಳಿಯ ದಾರದಾರಿದ್ದಾರೆ ಅವಕ ತನ್ನ ಅವ್ವ ಎತ್ತು ಕೊಡಿಸಿದ್ರೆ ಅಂತ ಕೊಡಿಸಿ, ಇನ್ನೊಬ್ಬ ದಾರಿದ್ದಾರೆ ಅವಕ ತನ್ನ ಅವ್ವ ಎತ್ತು ಕೊಡಿಸಿದ್ರೆ ಅವಕ್ಕೆ ಕೊಡಿಸಿ. ನನಗೇನು ಇನ್ನೊಂದು ಕಲಾಚಾರ ಮದುಚು, ಎಲ್ಲಾ ಕಲಾಚಾರ ನಾವು ಮದುಚು ನಮ್ಮದು ಬೆಸ್ಟ್ ಅದ್ರಲ್ಲಿ ಸದ್ಯಾಗಿಲ್ಲ. ಆದ್ರೆ ಅದನ್ನ ಇನ್ನೊಬ್ಬರು ಅಷ್ಟು ನನಗೆ ಎತ್ಕೊಡೋದು ರೈಟ್. ಎಲ್ಲಾ ಕಲಾಚಾರ ನಾವು ಮದುಚು ಅದೇ ನಮ್ದು ನನ್ನ ಕಲಾಚಾರ ನಾವು ಮುಟ್ಕೊಡ್ಬೇಕಂತ ಇದೆ ಕರೆಕ್ಟ್. ಆಗ ನಾನು ಬುದ್ಧರೆ ಅವೇ ತಾನೇ ಅದೇ ಬುದ್ಧನ ಅವೇ ಇರ್ತೇನೆ ಏನು ಇದೆಯಲ್ಲ ಇದು ಉಮ್ಮೆ ಪೊಯ್ಯಮ್ಮ ಅದೇ ಬುದ್ಧದೇ ಏನೋ ಅವೇ ಹಾಕ್ಬಿಟ್ಟಿಲ್ಲ ಅವೇ ಬಂತು ನೈಸ್ಕಾರ ಅದೇ ಪರಿಸ್ಥಿತಿ ಸಂತ ಮನಗಿದ್ದ ಅವೇ ದೇವ್ರು ಏನೋ ಸಿಕ್ಕಾರ ಚಂದ್ರ ಆರಬ ಅದ್ರ ಕೊರಿಸಿದ್ದ ಏನೋ ತಡೆಯದೆಯಾ ಇಲ್ಲಿ ಕೆಟ್ಟ ಮಾತು ಅವತ್ತು ಕೆಟ್ಟ ಭಾಷೆಯ ಕೆಟ್ಟ ಮಾತ ಒಳ್ಳೆ ಮಾತ ಇಂದು ನಮ್ಮ ಮನೆ ಬರ್ತೆ ನಾ ಹಿಂದೂ ಅವೇ ಕೊರಿಸಿನೇ ಹೋಗ ಮನಸ್ಸಾ ಕೈತಿದ್ದೇವೆ ಇಂದು ನೆಗಟ ಆಗಿಲ್ಲ ಅದು ಹಿಂದೂ ಅವೇ ಕೊರಿಸಿ ಓಕೆ ಕೈ ಸರಿ ಇಂದು ಏನಕ್ಕೆ ಅವೇ ಕೊರಿಸೋದು ತಡೆ ಆಗ್ತದೆ ಕೈತಿದ್ದೇವೆ ಮತ್ತೊಬ್ಬಕ್ಕೆ ಏನು ಹೇಗೆ ಯಾರೋ ಈಗ ನೀ ಏನಂತ ಕೊಡ್ಸಿ ಅಮ್ಮ ಅಂತ ಕೊಡ್ಸಿ ನೀ ಏನಂತ ಕೊಡ್ಸಿ ಅವ್ವ ಯಾವ್ದು ಕೊಡ್ಸಿ ನಿನಗೆ ಎಸ್ಟೇಷನ್ ಮಾಡಿದೆ ಎಸಿಟೇಷನ್ ಮಾಡಿದೆ ಪಕ್ಕದ ಬೇರೆ ಬರ ಎಂದಾರ ತಡೆ ನಂಗೆ ಹೋಗಾಸ್ತು ಮದುವಾದ ಗಂಡನ ಅವ್ವಯ್ಯ ನಂಗೆ ಏನಂಬುದು ಹಿಂದೆಲ್ಲ ಏನಂತಾರ ಅಮ್ಮ ಅಂತಾರ. ಇದು ಸರಿಯಾದ ಇದು ಉಳಿತಾವಲ್ಲ ಇದೆ ನಾವು ಇದೆ ಕಡೆ ನಾವು ಉಳಿತಾವಲ್ಲ ಅಲ್ಲ ಏನಂತ ಕೊಡ್ತಿದ್ರು ಸರಿ. ಯಾಕಂದ್ರೆ ಬಡದು ಮಮ್ಮಿ ಇದೆ ಬೇರೆ ಇದ್ದಾರೆ ಯಾರಿದ್ದಾರೆ ಅಪ್ಪನ ಬಡ ಹುಟ್ಟಿ ಹಾಕಿದಂಗೆಯಾ ನಾನು ಗುರು ಮಮ್ಮ ತಾಯಿ ಗುರು ಹುಟ್ಟಿದ್ದಾರೆ
ನಂಗೆ ಅಟ್ಟಿ ಅಲ್ಲ, ಅದು ಇನ್ನೊಂದು ನಟ್ರು ಅಟ್ಟಿದಾಗೆ ಇಪ್ಪ ಅವಕರ್ ನಂಗೆ ಏನಂಬುದು ಸತ್ಯನೇ. ಆಗ ನಂಗೆ ಗಂಡನ ಅವ್ವಯ್ಯ, ಗಂಡನ ಅಮ್ಮನಲ್ಲ, ಗಂಡನ ಅವ್ವಯ್ಯ. ವೆರಿ ಗುಡ್. ಸಟ್ಟದವ್ರು ಮಾತಾಡ್ಯಾರ, ignorance of law is not excusable ಅಂತ ಕೇಳಿಬಿಡ್ತಾರ. ignorance of law ಈ ಉದಾಹರಣೆಗೆ ನಾನು ನಿಮ್ಗೆ ಅದೇ ಗೊತ್ತಿಲ್ಲ ಸತ್ತುತ್ತ ನಾ ಈಗ ಅಲ್ಲಿ ಹೋಗಿ ಏನನ್ನೇ ಇಲ್ಲ ನಾ ಹರಿಯಾರೆ ನಾವು ಕುತ್ತಿ ಅವ್ರು ಕೊಲೆ ಮಾಡಿ ನಾನು ಜೈಲು ಕಡೆಯಿಂದ ಹರಿಯಾರೆ ಏನೋ ಮನ್ನಿಸಿ ಬಿಡಿವೀನೆ ಬಿಟ್ಟಾರವಾ ಬಿಡುತ್ತಾನೆ. ಆಗ ಈ ದೇಶದಲ್ಲಿ ಸಟ್ಟ ಹರಿಬೇಕಾದ್ರೆ ಕಡಿಮೆದಾರದು. ಕಾಲೇಜಿಗೆ ಬಂದು ಏನಗಾಗಿ, ಕಾಲೇಜಿಗೆ ಬಂದದ್ದು ಏನಗಾಗಿ, ನಾಲೆಜ್ಗಾಗಿ. ಕಾಲೇಜಿಗೆ ಬಂದದ್ದು ನಾಲೆಜ್ಗಾಗಿ. ನಂಗಾನ ಮುಡಿದಿದೆ ಎಂಬುದಲ್ಲೇ ದಾರ ಅಂತ ಕೊಡ್ತಾರೆ. ನಂಗಾನ ಮುಡಿದಿದೆ ಅಂದ್ರೆ ದಾರ ಅಂತ ಕೊಡ್ತಾರೆ. ಈಗ ಮಾಡುದು ಅಂದ್ರೆ ಇದು ಏನು ಮಾಡೋಣ, ಈ ಒಂದು ಉಣರ್ವ ಮನಸ್ಸಿನಲ್ಲಿ ಉಳಿತಾ ಇರಿ. 1000 ಎಲ್ಲರೂ ಕೈ ಮುಗಿದ್ರೆ ಫಸ್ಟ್ ಬಂದು ರಾಮಕೃಷ್ಣ ಅವ್ರಿಗೂ ಕೌಶಿಕ ಅಕ್ಕನವ್ರಿಗೂ ನೆಕ್ಸ್ಟ್ ಅಣ್ಣನಕ್ಕ ಮಾಮನಕ್ಕ ಎಲ್ಲಾಗ ಬಂದು ಫಸ್ಟ್ ನನ್ರಿ ಹೇಳಿದ್ದೆ. ಯಾಕಂದ್ರೆ ನಂಗೆ ಬಂದು ನಂಗವೇ ನಂಗೆ ಅಡಿಗಾಲ ಇಬ್ಬ ಕಾಲಘಟ್ಟದಾಗೆ ನನಗೆ ಈಗ ಇದ್ದ. ಸೊ ಇದು ಈಗ ಮಮ್ಮನಗ ಈಗ ಬಂದು ಎಷ್ಟು ವಿಷಯ ನನ್ನ ಸಲ ಹೇಳಿದ್ರು. ನಂಗೆ ಬಂದು ಪಾದ್ಯ ಬಂದು ಅದನ್ನ ಅರುದ್ರಾಕು ಅರುದು ನಂಗೆ ಬಂದು ಅದನ್ನ ಒಂದು ನಂಗೆ ಮಾಡೋದಿದ್ರಾಕು. ಸೊ ಇದ್ರ ಮೇಲೆ ಬಂದು ಎಲ್ಲ ಅದನ್ನ ಮಾಡುವಂತ ಹೇಗೆ ಮಮ್ಮನಕ್ಕೂ ನಮ್ಗೆ ಒಪ್ಪಿ ಕೊಡುವ. ನಂಗೂ ನಂಗೆ ಮನಗೆ ಹೋಗಿ ನಂಗೆ ಅವ್ವ ಉಪ್ಸರೆ ನಂಗೆ ಎತ್ತೆ ಉಪ್ಸರೆ ಅದನ್ನೆಲ್ಲ ಕೇಳ್ತು ಅರುದು ಅದನ್ನ ನಂಗೂ ಪಿನ್ಪಡಿಸೋದು ಅಂತ ಹೇಗೆ ನಾನು ಎಲ್ಲ ಅನ್ಸತ್ಲೇತಂದ್ರೆ ಎಲ್ಲ ಕೈ ಮುಗಿದಾನೆ. ನಾ ಬಂದು ಥ್ಯಾಂಕ್ಸ್ ಹೇಳ್ತೀನಲ್ಲ. ಇಲ್ಲಿ ಬಂದು ನನಗೆ ಇಂದದಿಂದ நிறைய ಕತ್ತದೆ. ನಂಗೆ ಲ್ಯಾಂಗ್ವೇಜ್ ಅಂದ್ರೆ ಇತ್ತು, ನಂಗೆ ಶಾಸ್ತ್ರ ಎಲ್ಲ ಈಗ ನಾನೇ ಆಗುತ್ತದೆ. ಕೈ ಮುಗಿದಿದೆ ನಂಗೆ ಬಂದಿತ್ತು ಅರಿಗಾಲದಲ್ಲ ನಂಗೆ ಅರ್ಧದಿಂದ ಅದೇ ನಂಗೆ ಇಲ್ಲಿ ಇಬ್ಬರು ಪಾದೆ ಮರಕ್ಷ ಅರಿಗಾಲದಿದ್ದುನ ಅದನ್ನು ನಂಗೆ ಬಂದಿಟ್ಟು ಎತ್ತರ ದಾರಗಳೇ ಎತ್ತರ ಕೊರ್ಸಿದ್ದು ಮತ್ತೆ ಮುಂದೆ 5 ಮಕ್ಕಳು ಹೇಗಿದ್ದಾರೆ. ನಂಗೆ ಬಂದಿಟ್ಟು ದಾರನಲ್ಲಿ ಬಾರಿದಿಂದ ಹೇಗೆ ಕೊರ್ಚಿ ನಂಗೆ ನಂಗೆ ಅರುತ್ತಾರೆ ಇಲ್ಲ. ನಂಗೆ ಬಂದಿಟ್ಟು ಒಂದು ಟೈಮ್ ಒಬ್ಬರು ನೋಡ್ರೆ ಇನ್ನೊಂದು ಟೈಮ್ ನಾವು ನೋಡ್ತಾ ಬಟ್ಟ ಅವ್ರು ತಿಳಿತೀನಿ ನಾನು ಅದು ಮಾಡೋದಂತೆ ನಂಗೆ ಅವ್ರು ಸರ್ ಹೋಗಿ ಹೊರಟಿ ಏನಂತ ಕೇಳ್ಬಿಟ್ಟು ಕೊಡ್ತಾರೆ ಎಲ್ಲ ಕೇಳಿದ್ದೆ. ಕೈ ಮುಗಿದಂತೆ ಅಷ್ಟು ಬಂದು ನಾವು ಬಂದು ನಂದಿ ಈಗಿನ್ನೆ ಅಲ್ಲಿ ನಾವು ಬಂದಿದ್ದವು. ಇದು ಬಂದು ಎಸ್ಗ ನಂಗೆ ಯೂಸ್ಫುಲ್ ಆಟದಂದ್ರೆ ಎತ್ತೆ ಇದು ಒಂದು ಮುಖ್ಯವಾದ ವಿಷಯ ಎನಗೆ தேவை இது எனக்கு தேவைங்க ಅಡ್ಡದ್ದು. ಸೊ ಈಗ ಸಪೇನೆ ಇವ್ರ ಅಕ್ಕನ ಬಂದು ದಾರಕ್ಕೆ ಯೂಸ್ ಹಾಕಿದ್ದಕ್ಕೆ ಮನೆಗೆ ದಾರಕ ಮುಟ್ಟಿ ಬಳಿ ಅದೆಲ್ಲ ಅಪ್ಪರ ಪಟ್ಟುತ್ತೆ ನಮಗೆ ನಮ್ಮಗ ತಮಕ ದೋಸಿ ಪ್ರಶ್ನೆ ಅಂತವಳೆ ಅಪ್ಪರ ತಮಕ ಪ್ರಶ್ನೆ ಅಂತವಳೆ. ಸರಿ ಎಸ್ ಹಾಸ್ಪಿಟಲ್ ಕ್ವಾಂಟಮ್ಗಷ್ಟೇ ಇಲ್ಲಿಗೋಡಿಯೂ ಹೋಗೋದೇ ಪ್ರಶ್ನೆ ಅಂತವಳೆ. ಸರಿ ಇದು ಕಾರಣವ ಆಡೋಕು ಅಂತ ಪಟ್ಟುಟ್ಟ ತೋಳಿಟ್ಟ ಸೇರಿ ಆಗಿದ್ದ ಈ ಮಾತಾಡಿ ನೋಡುವ ತಮ್ಮ ಅಳುಗ ಆಸ್ತ ಹೋಗಿದ್ದೆ ಗೋಸು ಇಟ್ಟಿದ್ದೆಲ್ಲ ಗೋಸಿಟ್ಟಿಂದ ಎಲ್ಲ ಸೆಷನ್ಗೆ ಇದ್ದ. ನಂಗೆ ಅಪ್ಪನ ಸೆಷನ್ ಎಲ್ಲ ಸೆಷನ್ದಲ್ಲಿ ಇದ್ದೆ. ಪಾದಿ ನಾ ಹೇಗಿದ್ದು ಅಪ್ಪೆ ಇದ್ದ ಎಲ್ಲ ವಾಟ್ ಟೈಮ್ ಅಪ್ಪೆ ಇದ್ದ ಎಲ್ಲ ಹೇಗಿದೆ ಅದ್ರಮನೆ ಅಪ್ಪರೇ ಯೂಸ್ಫುಲ್ ಆಗಿತ್ತು ನನಗೆ. ಎಲ್ಲರಿಗೂ ಕೈ ಮುಗಿದಿದೆ. ನನ್ನ ಹೆಸರು ವಿನಿಶಾ ಅಂದು. ನಾ ಕನ್ನಡ ಸಿನಿಮಾ ತದಮಾಡೋರು ஏசகத்தா அறுபது 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 ಇಲ್ಲಿ ಏದು ಬಂದು நிறைய ಇದು ಅಟ್ಲಿಯೂ ಡಾಕ್ಯುಮೆಂಟೇಶನ್ ಮಾಡೋದು ಎನ್ನಾನು ನೋಡಿದೆ ಅಂತ ನಾನು ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಆಗ್ತದೆ. ನನ್ನ ಹೆಸರು ಶಾರಿಕಾ ಅಂದು. ನಾವೊಂದು ಕುಂದ ಸೀಮೆ ತಂಗಾಡು ಇನ್ನು ಅಯ್ಯ ಅಪ್ಪರ ನಡ್ರಿ ಅಯ್ಯ ಈಗಂದ್ರೆ ನಂಗೆ ದಾರ ಆಗೋದು ನಂಗೆ ಅರ್ಧ ನಂಗೆ ಅರುವುದಾದ ಈ ಜೋಲಿ ಬಂದು ಎಲ್ಲವೇ ಬಂದು ಈಗ ಸೊಸೈಟಿ ಮಾರ ಫ್ಯಾಷನ್ ಮನೆ ಸ್ಟೈಲ್ ಮನೆ ಹೋದಾರ ಅಲ್ಲಿಂದ ಬಡವರು ಮನೆ ಬಂದು ಗುಡಿ ಹೊಲ ಮುಂಡೋರ್ದು ಕೂಡ ಕಷ್ಟಪಟ್ಟಾರ. ಅದನ್ನ ಬಂದು ಈಗ ನೀತಿಗಿಂದ ಮುಂಡೋರ್ದಕ್ಕೆ ಒಂದು ಹೋಗ್ತಾನೆ ಒರಿವಿ ಅದೊಂದು ಇರ್ಬೋದು. ಈ ಸೆಕ್ಷನ್ ಉண்மையாவே வல்லங்கட்ட ಹೇಗಿದಂತ ನಂಗೆ ಅವ್ಯವ ಭಾಷೆ ಇರ್ತೀವಿ ಎದ್ದಿಮಗರಲ್ಲ ಎಲ್ಲ ಮನವೇ ನೋಡಿದ್ವಿ. ಇನ್ನೊಂದು ಜೊತೆ ಏನು ಪರ್ಮಿಷನ್ ಹೋಗಿ ಯಾವಾಗ ಅಂತಂದ್ರೆ ನಾ ಬಂದು UG ಬಂದು ಪ್ಯಾಂಟೂನ್ ಅಂತ ಮಾಡಿದೆ. ಅದ್ರೊಳಗೆ ಮೋಸ್ಟ್ ಆಫ್ ದ ಗರ್ಲ್ಸ್ನ ನಂಗೆ ಬಡುಕರ್ನೋಗ ಅಲ್ಲಿ ಬಾದಿ ಪಪ್ಪದೇ ಜಾಸ್ತಿ. ಅದಕ್ಕೆ ಒಂದೇ ಒಂದು ಫ್ರ್ಯಾಂಕ ಯಾವಾಗ ಅಂದ್ರೆ ನನ್ನ ಲವ್ಗೂ ಒಂದೇ ಒಂದು ರೀಸನ್ ಹೇಗೋದಂದ್ರೆ ನಂಗೆ ಬಡುಗರು ಬಂದು ಈಗ ಬಂದು ಲವ್ ಮಾಡೋದು
தப்புன்னு யோகல ஆனா தாரம் லவ் ಮಾಡೋದು ನೋಡಿ ಆಡರೆ ಈಗ ನಂಗೆ ಬಡಗುರ್ಕುನು ಎಲ್ಲವೇ ಅದೊಳ್ಳೆ ನಾಲೆಜ್ ಕೊಡೋದು ಸುತ್ತಿ ಬಿಡ್ತಾರೆ ರೀಸನ್ ಬಂದು ಬೈಕು ಹಣ ಅದು ನಾಯಕನ ರೀಸನ್ ಎತ್ತೇ ಬಂದರಾನಲ್ಲ ನಿಂಗೆ ಲೈಫು ಟೋಟಲ ಒಂದು ಎದೆ ಮಾತಿರ ನಾಯಕನ ಅವನ ಮದುವೆ ಮಾಡ್ರಿಯಾ ಏನಾಗೋದಿಲ್ಲ ಇಲ್ಲ ಇನ್ನೊಂದು ಬಾಸ್ತವ ಈ ಹೆಣ್ಣು ಆಯು ಕೂಸ್ಕೊಂಡು ಸುತ್ತಿ ಬಿಟ್ಟವ ನಾ ನೋಡಿತ್ತವ ಅರ್ಧಂಗ ಬಸ ಕಂಡಿಪ್ಪ ಬಂದ ನಿಂಗೆ ನಡುವ ಜೋಲಿಯ ಅವು ಸರಿ ಹೇಗೋದಿಲ್ಲ ಆನ ನಾಯಿಗೆ ಅದು ದೊಡ್ಡ ರಾಮನ ನಂಗೆ ಮಾಡಿಸ್ಕೋಸಿ ನಂಗೆ ತಡೆಯೋಕೆ ಆಗ್ತಾನ ಏಸಗೋ ಆಗ್ತದಾರೆ ಏನಾದ್ರು ಅರಿಯಾರೆ ನನ್ನ ಫ್ರೆಂಡ್ಸ್ ತೋರಿಸಿ ಹೇಗೆ ಆಗ್ತದಾರ ಅಪ್ಪರೇ ಇದು ಮಾಡಿದೆ ಈವನ್ ಸೂಸೈಡ್ ಮಾಡೋದಕ್ಕೆ ಸಹಿತ ಟ್ರೈ ಮಾಡಿದಾರೆ ಆನ ಆ ಜೋಲಿ ಅವ್ನ ಅವು ಸರಿ ಹೇಗಿರ್ತವ ಅವು ಅರದವೆ ನಾ ಏನು ಮಾಡೋದು ಆ ಜೋಲಿ ಎತ್ತ ಬಿರ್ಕೋ ರೂಮ್ ಜೋಲಿ ಎಲ್ಲ ಅರದಾರೆ ಇನ್ನೊಂದೊಂದು ಜೋಲಿ ನಾಯಿಗನಿಗೆ ದರಾಜ್ ಹೆಲ್ಪ್ ಒಂದು ಕೇತಲ ಮಾಡಿವಿ ಆನ ಅದು ಜೋಲಿ ಕರೆಕ್ಟಾ ಏನಾಗೋದು ನೋಡಿ ಎಲ್ಲ ಮಾಡಿವಿ ಇದನ್ನ ಬಂದು ನಾನು ಈ ದಾರ ನೋಡಿ ಆರಾಮ್ ಇಲ್ಲಿ ಬಗ್ಗೆ ಇಲ್ಲ ಕೊಯಂಬತ್ತೂರ್ನ ಬಂದು ಅಪ್ಪರ ಒಂದು ಕೊಟ್ಟಿದ್ರು ಅದು ಬಡಗುರ್ ಕುಣವತ್ತ ಜಾಸ್ತಿ ಯಾಕಂದ್ರೆ ಬಡಗುರ್ ಮಟ್ಟುತ್ತ ಮರಕನ ಹೆಲ್ಪ್ ಮಾಡ್ಯಾರ ಆ ರೀತಿ ನಮಸ್ಕಾರ ನನ್ನ ಹೆಸರು ಪ್ರವೀಣ ನಾನು ಎಡಪಿ ಅಪ್ಪರ ಯೂಸ್ಫುಲ್ ಆಗ್ತು நிறைய அறியாத விஷயம் எல்லாம் இருக்கு அப்புறம் தேங்க்ஸ் நீங்க எல்லாம் ಅಪರ ಸಂತೋಷ ಉಳಿತಾ ಇದೆ 1,000